ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಲ್ಯಾಕ್ಸೆಲೆನ್ಸ್ ಸಂಸ್ಥೆ ಪ್ರಸ್ತುತಪಡಿಸುವ ಕನ್ನಡ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ದಿನಾಂಕ 9 ಜೂನ್ 2020. ಇವತ್ತು ಅಪೇರ್ ಆಗಿರುವಂಥ ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳನ್ನು ನಾವೀಗ ಚರ್ಚೆ ಮಾಡೋಣ. ಮೊದಲನೇದಾಗಿ ಒಂದು ಅನೌನ್ಸ್ಮೆಂಟ್ ಇದೆ ನಮ್ಮ ಲ್ಯಾಕ್ಸೆಲೆನ್ಸ್ ಸಂಸ್ಥೆಯಿಂದ. ಅದು ಏನು ಅಂತ ಹೇಳಿದ್ರೆ, ಜನರಲ್ ಸ್ಟಡೀಸ್ ಕ್ಲಾಸಸ್ಗಳನ್ನು ಆಫ್ಲೈನ್ನಲ್ಲಿ ಫಿಲಿಮ್ ಕಮ್ ಮೇನ್ಸ್ 2021 ಬ್ಯಾಚನ್ನು ಈಗ ಸ್ಟಾರ್ಟ್ ಮಾಡ್ತಾ ಇದೆ. ಇದಕ್ಕೆ ಅಡ್ಮಿಷನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬ್ರಾಂಚನ್ನು ನೀವು ಸಂಪರ್ಕ ಮಾಡ್ಬೋದು. ಇಲ್ಲಿ ನೀಡಿರುವಂಥ ನಂಬರ್ಗೆ ನೀವು ಕರೆಯನ್ನು ಮಾಡ್ಬೋದು. ನಂತರದಲ್ಲಿ ಈ ಒಂದು ಕ್ಲಾಸಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಜುಲೈ 2nd ವೀಕಿಂದ ಸ್ಟಾರ್ಟ್ ಆಗುತ್ತೆ, 2ನೇ ವಾರದಿಂದ ಸ್ಟಾರ್ಟ್ ಆಗುತ್ತೆ. ನೀವು 2021ನೇ ಬ್ಯಾಚಿನ ಫಿಲಿಮ್ ಕಮ್ ಮೇನ್ಸ್ ಬ್ಯಾಚ್ಗೆ ಅಡ್ಮಿಷನ್ ಆಗುವಂಥ ಇಚ್ಛೆ ಹೊಂದಿದಂಥ ಸಂದರ್ಭದಲ್ಲಿ ಇಲ್ಲಿ ನೀಡಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆಯನ್ನು ಮಾಡ್ಬೋದು. ನಂತರದಲ್ಲಿ ಇವತ್ತಿನ ಇನ್ನೊಂದು ಅನೌನ್ಸ್ಮೆಂಟ್ ಏನು ಅಂತ ಹೇಳಿದ್ರೆ, ನಾಳೆ ಬೆಳಿಗ್ಗೆ 7 ಗಂಟೆಗೆ ಕನ್ನಡದಲ್ಲಿ ಜಿಯೋಗ್ರಫಿಯನ್ನು ಮ್ಯಾಪ್ಗಳ ಮುಖಾಂತರವಾಗಿ ನಿಮಗೆ ಅರ್ಥೈಸುವಂಥ ಒಂದು ಕ್ಲಾಸಸ್ ನಡೆಯುತ್ತೆ. ಅದು 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಲ್ಯಾಕ್ಸ್ ಬೆಂಗಳೂರು ಚಾನೆಲ್ನಲ್ಲಿ. ನೀವು ಈ ಒಂದು ಚಾನೆಲ್ನಲ್ಲಿಯೇ ಬಂದು ಬೆಳಿಗ್ಗೆ 7 ಗಂಟೆಗೆ ಈ ಒಂದು ವಿಡಿಯೋವನ್ನು ನೋಡ್ಬೋದು. ಈ ಒಂದು ಆನ್ಲೈನ್ ಸೆಷನ್ ನಿಮಗೆ ಪ್ಲಿಮ್ಸ್ ಮತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಹೆಲ್ಪ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಜಿಯೋಗ್ರಫಿನಲ್ಲಿ ಮ್ಯಾಪ್ಸ್ಗಳು ಎಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸನ್ನು ಪಡ್ಕೊಂಡಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಆದ್ದರಿಂದಾಗಿ ಜಿಯೋಗ್ರಫಿಯನ್ನು ಮ್ಯಾಪ್ಸ್ ಮುಖಾಂತರವಾಗಿ ನೀವು ಕವರ್ ಮಾಡಬೇಕು ಅಂತ ಹೇಳಿ ಇಚ್ಛೆ ಹೊಂದಿದಂಥ ಸಂದರ್ಭದಲ್ಲಿ ನಾಳೆ ಬೆಳಿಗ್ಗೆ 7 ಗಂಟೆಗೆ ಕನ್ನಡದಲ್ಲಿ ನಮ್ಮ ಲ್ಯಾಕ್ಸ್ ಬೆಂಗಳೂರು ಈ ಒಂದು ಚಾನೆಲ್ನಲ್ಲಿಯೇ ಪ್ರಸಾರವಾಗುತ್ತೆ. ನೀವು ಅದನ್ನು ವೀಕ್ಷಣೆ ಮಾಡ್ಬೋದು. ಮೊದಲನೇದಾಗಿ ಜೂನ್ 5 ಶುಕ್ರವಾರದಂದು ನೀಡಿದಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿಗೆ ಉತ್ತರಗಳನ್ನು ಡಿಸ್ಕಸ್ ಮಾಡಿ ನಂತರದಲ್ಲಿ ಇವತ್ತಿನ ಆರ್ಟಿಕಲ್ಸ್ಗಳನ್ನು ಚರ್ಚೆ ಮಾಡೋಣ. ಇಲ್ಲಿ ನಾವು ನೋಡಿದಾದರೆ ಮೊದಲನೇ ಪ್ರಶ್ನೆಯನ್ನು ನ್ಯಾಷನಲ್ ಕೆಲಾಮಿಟಿ ಕಾಂಟಿಜೆಂಟ್ ಡ್ಯೂಟಿ NCCD ಇದರ ಬಗ್ಗೆ 2 ಸ್ಟೇಟ್ಮೆಂಟನ್ನು ಕೇಳಿದ್ದಾರೆ. ನಾವು ಸರಿಯಾದ ಸ್ಟೇಟ್ಮೆಂಟನ್ನು ಗುರುತಿಸಿ ಆಪ್ಷನನ್ನು ಚೂಸ್ ಮಾಡಬೇಕು. ಮೊದಲನೇದಾಗಿ ಈ ಒಂದು ಟಾಪಿಕ್ ನ್ಯಾಷನಲ್ ಕೆಲಾಮಿಟಿ ಕಾಂಟಿಜೆಂಟ್ ಡ್ಯೂಟಿ ಇದು ಯಾಕೆ ನ್ಯೂಸ್ನಲ್ಲಿದೆ ಅನ್ನೋದನ್ನು ನೋಡೋದಾದ್ರೆ, 2020 ಮತ್ತು 2021ನೇ ಸಾಲಿನ ಬಜೆಟ್ನಲ್ಲಿ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಈಗ ನ್ಯಾಷನಲ್ ಕೆಲಾಮಿಟಿ ಕಾಂಟಿಜೆಂಟ್ ಡ್ಯೂಟಿ ಇದನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಇದು ಯಾವ ವಿಷಯವಾಗಿ ಅನ್ನೋದನ್ನು ನೋಡೋದಾದ್ರೆ, ಸಿಗರೇಟ್ಸ್ಗಳ ಸೇಲ್ನ ವಿಚಾರವಾಗಿ 7% ಪ್ರೈಸ್ ಅನ್ನು ಅದರ ಬೆಲೆನ ರೈಸ್ ಮಾಡೋ ವಿಚಾರವಾಗಿ ಈಗ ಈ ಒಂದು ಡ್ಯೂಟಿಯನ್ನು ನ್ಯಾಷನಲ್ ಕೆಲಾಮಿಟಿ ಕಾಂಟಿಜೆಂಟ್ ಡ್ಯೂಟಿಯನ್ನು ರೈಸ್ ಮಾಡಿದ್ದಾರೆ. ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕು, ಟ್ಯಾಕ್ಸ್ ಮತ್ತು ಡ್ಯೂಟಿ ಜೊತೆ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಮೊದಲನೇದಾಗಿ ಟ್ಯಾಕ್ಸ್ ಅನ್ನುವಂಥದ್ದನ್ನ ಚಾರ್ಜ್ ಮಾಡುವಂಥದ್ದು ಇಂಡಿವಿಜುವಲ್ಸ್ಗಳಿಗೆ, ಸರ್ವಿಸಸ್ಗಳಿಗೆ, ಸೇಲ್ಸ್ಗೆ ಮತ್ತು ವೆಲ್ತ್ಗೆ. ಆದರೆ ಡ್ಯೂಟಿಯನ್ನು ಚಾರ್ಜ್ ಮಾಡುವಂಥದ್ದು ಗೂಡ್ಸ್ಗಳಿಗೆ. ಈ ಒಂದು ಪಾಯಿಂಟ್ ನಿಮಗೆ ನೆನಪಿರಬೇಕು. ಟ್ಯಾಕ್ಸ್ ಅಂತ ಹೇಳಿದ್ರೆ ತೆರಿಗೆ, ಡ್ಯೂಟಿ ಅಂತ ಹೇಳಿದ್ರೆ ಸುಂಕ. ಟ್ಯಾಕ್ಸ್ ಅನ್ನು ಚಾರ್ಜ್ ಮಾಡುವಂಥದ್ದು ವ್ಯಕ್ತಿಗಳ ಮೇಲೆ, ಅವರ ಸಂಪತ್ತಿನ ಮೇಲೆ, ಸೇವೆಗಳ ಮೇಲೆ ಅಥವಾ ಮಾರಾಟಗಳ ಮೇಲೆ. ಆದರೆ ಸರಕುಗಳ ಮೇಲೆ ಸುಂಕವನ್ನು ವಿಧಿಸ್ತೇವೆ ಅನ್ನುವಂಥ ಒಂದು ಪಾಯಿಂಟನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ಈಗ ಈ ಒಂದು ಪ್ರಶ್ನೆಗೆ ಮರಳಿದ್ದೆ ಆದರೆ, ನ್ಯಾಷನಲ್ ಕೆಲಾಮಿಟಿ ಕಾಂಟಿಜೆಂಟ್ ಡ್ಯೂಟಿ ಇದನ್ನು ಯಾವುದ್ರ ಮೇಲೆ ಇಂಪೋಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಿಗರೇಟ್, ಪಾನ್ ಮಸಾಲ, ಬೀಡಿಸ್ ಮತ್ತು ಟೊಬ್ಯಾಕೊ ಪ್ರಾಡಕ್ಟ್ಸ್ಗಳ ಮೇಲೆ, ಸೆಲ್ ಫೋನ್ಗಳ ಮೇಲೆ ಈ ಒಂದು ಡ್ಯೂಟಿಯನ್ನು, ಈ ಒಂದು ಸುಂಕವನ್ನು ವಿಧಿಸ್ತಾರೆ. ನಂತರದಲ್ಲಿ ಇದು ಎಸ್ಟಾಬ್ಲಿಷ್ ಆದದ್ದು ಯಾವುದ್ರ ಮುಖಾಂತರವಾಗಿ ಅಥವಾ ಇಂಟ್ರೊಡ್ಯೂಸ್ ಮಾಡಿದದ್ದು ಯಾವ ಕಾಯ್ದೆ ಮುಖಾಂತರವಾಗಿ ಅನ್ನೋದಾದರೆ, ಫೈನಾನ್ಸ್ ಆಕ್ಟ್ 2001ನ ಮುಖಾಂತರವಾಗಿ. ಆದ್ದರಿಂದಾಗಿ ಇಲ್ಲಿ ನೀಡಿರುವಂಥ 2 ಸ್ಟೇಟ್ಮೆಂಟ್ಗಳು ಸರಿಯಾಗಿದ್ದಾವೆ. ಈ 2 ಪಾಯಿಂಟ್ಸ್ಗಳನ್ನ ನೀವು ನ್ಯಾಷನಲ್ ಕೆಲಾಮಿಟಿ ಕಾಂಟಿಜೆಂಟ್ ಡ್ಯೂಟಿಯ ಬಗ್ಗೆ ತಿಳ್ಕೊಂಡಿರಬೇಕು. ಆಪ್ಷನ್ ಸಿ ಸರಿಯಾಗುತ್ತೆ. ನಂತರದಲ್ಲಿ ಇದರ ಕೆಳಗಡೆ ಒಂದು ಫಂಡ್ ಬರುತ್ತೆ. ಇದರ ಹೆಸರು ನ್ಯಾಷನಲ್ ಕೆಲಾಮಿಟಿ ಕಾಂಟಿಜೆಂಟ್ ಫಂಡ್ ಅಂತ ಹೇಳಿ. ಇದನ್ನು ಪ್ರಪೋಸ್ ಮಾಡಿರುವಂಥದ್ದು 11th ಫೈನಾನ್ಸ್ ಕಮಿಷನ್. ಮತ್ತು ಈ ಫಂಡ್ನ ಕೆಳಗಡೆ ಟೋಟಲ್ ಕಾರ್ಪಸ್ ಅಮೌಂಟ್, ಟೋಟಲ್ ಅಮೌಂಟ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 500 ಕೋಟಿಯಷ್ಟು ಇರುತ್ತೆ. ನಂತರದಲ್ಲಿ ಏಪ್ರಿಲ್ 2010ರಲ್ಲಿ ಈ ಒಂದು ಆಕ್ಟ್ ಪಾಸ್ ಆಗಿರುವಂಥದ್ದು ಫೈನಾನ್ಸ್ ಆಕ್ಟ್ 2001ರ ಕೆಳಗಡೆ. ಆದರೆ ನ್ಯಾಷನಲ್ ಕೆಲಾಮಿಟಿ ಕಾಂಟಿಜೆಂಟ್ ಫಂಡನ್ನು 2010ರಲ್ಲಿ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ನ ಜೊತೆಗೆ ಮರ್ಜ್ ಮಾಡ್ತಾರೆ. ನಂತರದಲ್ಲಿ ನ್ಯಾಷನಲ್ ಕೆಲಾಮಿಟಿ ಕಾಂಟಿಜೆಂಟ್ ಫಂಡ್ನ ಕೆಳಗಡೆ ಇರುವಂಥ ಅಮೌಂಟ್ ಏನಿದೆ, ಇದನ್ನು ಕೇವಲ ಇಮಿಡಿಯೇಟ್ ರಿಲೀಫ್ಗೆ ಅಂದರೆ ತಕ್ಷಣದ ಪರಿಹಾರಕ್ಕಾಗಿ ಮಾತ್ರ ಈ ಒಂದು ನೆರವನ್ನು ಉಪಯೋಗಿಸ್ಕೊಳ್ತಾರೆ. ಆದರೆ ಮೂಲ ಸೌಕರ್ಯಗಳು ಏನಾದರೂ ಹಾನಿಗೊಳಗಾಗಿದ್ದರೆ ಅದರ ಪುನರ್ ಸ್ಥಾಪನೆಗೆ ಬಳಸೋದಿಲ್ಲ. ಅಂದರೆ ಯಾವುದಾದ್ರು ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಗಿದ್ರೆ ಅದನ್ನು ರೀಸ್ಟೋರ್ ಮಾಡೋದಕ್ಕೆ ಬಳಸೋದಿಲ್ಲ. ಕೇವಲ ಇಮಿಡಿಯೇಟ್ ರಿಲೀಫ್, ತಕ್ಷಣ ಪರಿಹಾರಕ್ಕಾಗಿ ಮಾತ್ರ ಉಪಯೋಗಿಸ್ಕೊಳ್ತಾರೆ. ಮತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೆಳಗಡೆ 3 ಟೈಪ್ ಫಂಡ್ಸ್ಗಳು ಬರ್ತವೆ. ಯಾವುದಾದ್ರು ಕನ್ಸಾರ್ಟೇಟೆಡ್ ಫಂಡ್ ಆಫ್ ಇಂಡಿಯಾ ಆರ್ಟಿಕಲ್ 266ರ ಕೆಳಗಡೆ. ನಂತರದಲ್ಲಿ ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ, ಇದು ಕೂಡ ಆರ್ಟಿಕಲ್ 266ರಲ್ಲಿ ಮೆನ್ಷನ್ ಆಗಿದೆ. ನಂತರದಲ್ಲಿ ಬರುವಂಥದ್ದು ಪಬ್ಲಿಕ್ ಅಕೌಂಟ್ಸ್ ಆಫ್ ಇಂಡಿಯಾ, ಇದು ಮೆನ್ಷನ್ ಆಗಿರುವಂಥದ್ದು ಆರ್ಟಿಕಲ್ 267ರ ಕೆಳಗಡೆ. ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೆಳಗಡೆ ಈ 3 ಫಂಡ್ಗಳಲ್ಲಿ ಈ ಒಂದು ನ್ಯಾಷನಲ್ ಕೆಲಾಮಿಟಿ ಕಾಂಟಿಜೆಂಟ್ ಡ್ಯೂಟಿಯನ್ನು ಮೇಂಟೈನ್ ಮಾಡುವಂಥ ಫಂಡ್ ಯಾವುದು ಅಂತ ಕೇಳಿದಂಥ ಸಂದರ್ಭದಲ್ಲಿ ಪಬ್ಲಿಕ್ ಅಕೌಂಟ್ಸ್ ಆಫ್ ಇಂಡಿಯಾ ಅಂತ ಹೇಳಿ ನಿಮಗೆ ನೆನಪಿರಬೇಕು. ಪಬ್ಲಿಕ್ ಅಕೌಂಟ್ಸ್ ಆಫ್ ಇಂಡಿಯಾದ ಕೆಳಗಡೆ ನ್ಯಾಷನಲ್ ಕೆಲಾಮಿಟಿ ಕಾಂಟಿಜೆಂಟ್ ಡ್ಯೂಟಿಯನ್ನು ಮೇಂಟೈನ್ ಮಾಡಲಾಗುತ್ತೆ ಅಂತ ಹೇಳಿ ನಿಮಗೆ ಈ ಒಂದು ಪಾಯಿಂಟ್ ನೆನಪಿರಬೇಕು. ಇಷ್ಟು ಪಾಯಿಂಟ್ಸ್ಗಳು ನಿಮಗೆ ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ರೆ, ಒಂದು ಪ್ರಶ್ನೆನ ಟಿಸ್ರಿನ್ ರೆವಲ್ಯೂಷನ್ ಬಗ್ಗೆ, ಟಿಸ್ರಿನ್
ಕ್ರಾಂತಿಯ ಬಗ್ಗೆ ಕೇಳಿದ್ದಾರೆ. ಈ ಒಂದು ಕ್ರಾಂತಿ ಯಾವ ಒಂದು ದೇಶದ ವಿಚಾರವಾಗಿ ಅಸೋಸಿಯೇಟೆಡ್ ಆಗಿದ್ದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇರಾಕ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ 2019ರಲ್ಲಿ ಇರಾಕ್ನಲ್ಲಿ ಪ್ರೊಟೆಸ್ಟ್ಗಳು ಆರಂಭವಾಗುತ್ತೆ. ಈ ಒಂದು ಪ್ರೊಟೆಸ್ಟನ್ನು ಟಿಸ್ರಿನ್ ಕ್ರಾಂತಿ ಅಥವಾ ಟಿಸ್ರಿನ್ ರೆವಲ್ಯೂಷನ್, ಅಕ್ಟೋಬರ್ ರೆವಲ್ಯೂಷನ್ ಅಥವಾ ಇರಾಕಿ ಇಂಟಿಫಾಡ ಅಂತ ಹೇಳಿದ್ರೆ ನಡುಕ ಅಂತ ಹೇಳಿ ಈ ರೀತಿಯಾದಂಥ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ ಇರಾಕ್ನಲ್ಲಿ. ಅದು ಯಾವ ವಿಚಾರವಾಗಿ ಅಂತ ಹೇಳಿದ್ರೆ ಅಲ್ಲಿ ನಡೆಯುತ್ತಿರುವಂಥ 16 ವರ್ಷಗಳಿಂದ ಅಲ್ಲಿ ಕರಪ್ಷನ್ ನಡೀತಾ ಇದೆ, ಅಲ್ಲಿ ಅವ್ಯವಹಾರಗಳು ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ. ಇದರ ವಿರುದ್ಧವಾಗಿ ಹೋರಾಡೋದಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಸಿವಿಲ್ ಆಕ್ಟಿವಿಸ್ಟ್ಗಳು ಅಕ್ಟೋಬರ್ 2019ರಲ್ಲಿ ಈ ಒಂದು ರೆವಲ್ಯೂಷನನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಪಾಯಿಂಟ್ ನಿಮಗೆ ನೆನಪಿರಬೇಕು, ಯಾರು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ. ಸಿವಿಲ್ ಆಕ್ಟಿವಿಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪ್ರೊಟೆಸ್ಟನ್ನು ಸ್ಟಾರ್ಟ್ ಮಾಡ್ತಾರೆ. ನಂತರದಲ್ಲಿ ಈ ಒಂದು ಕ್ರಾಂತಿಯಲ್ಲಿ ಯಾವುದರ ವಿಚಾರವಾಗಿ ಹೋರಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಡ್ತಾರೆ ಮತ್ತು ಇರಾಕ್ನಲ್ಲಿ ಇರಾನಿನ ಹಸ್ತಕ್ಷೇಪ ಏನಿದೆ, ಇಂಟರ್ವೆನ್ಷನ್ ಏನಿದೆ, ಅದನ್ನ ತಡಿಬೇಕು ಅಂತ ಹೇಳಿ ಕೂಡ ಈ ಒಂದು ಕ್ರಾಂತಿ ಗುರಿಯನ್ನ ಹೊಂದಿರುತ್ತೆ. ಇದರ ಜೊತೆಗೆ ಈ ಕ್ರಾಂತಿಯ ಕೆಳಗಡೆ ಕೆಲವೊಂದು ರಾಜ್ಯ ಸರ್ಕಾರಗಳ ಸೇವೆಗಳ ವಿಚಾರವಾಗಿ, ಅದರಲ್ಲಿ ಇರುವಂತಹ ಹಿನ್ನಡಕುವಿಸಿ ಅಂದ್ರೆ ಅಸಮರ್ಪಕತೆ ಇರುವಂತಹ ವಿಚಾರವಾಗಿ ಮತ್ತು ಉದ್ಯೋಗದ ಕೊರತೆ, ಲ್ಯಾಕ್ ಆಫ್ ಜಾಬ್ಸ್, ಇವೆಲ್ಲವೂ ಕೂಡ ಈ ಎಲ್ಲ ರೀಸನ್ಸ್ಗಳು ಕೂಡ ಅಲ್ಲಿರುವಂತಹ ಸಾರ್ವಜನಿಕರ ಕೋಪಕ್ಕೆ ಪ್ರಮುಖ ಕಾರಣಗಳಾಗಿದ್ದಾವೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಟಿಸ್ರಿನ್ ರೆವಲ್ಯೂಷನ್ ಬಗ್ಗೆ ತಿಳ್ಕೊಂಡಿರಬೇಕು. ಇದು ನಡೆದಂಥದ್ದು 2019ರಲ್ಲಿ ಮತ್ತು ಯಾವ ದೇಶದಲ್ಲಿ ಅಂತ ಹೇಳಿದ್ರೆ ಇರಾಕಿನಲ್ಲಿ. ಯಾರು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸಿವಿಲ್ ಆಕ್ಟಿವಿಸ್ಟ್ಗಳು, ಸಾಮಾಜಿಕ ಮಾಧ್ಯಮದಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿವಿಲ್ ಆಕ್ಟಿವಿಸ್ಟ್ಗಳು ಈ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಮಾಡ್ತಾರೆ. ನಂತರದಲ್ಲಿ ಇದನ್ನು ಅಕ್ಟೋಬರ್ ರೆವಲ್ಯೂಷನ್ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಟಿಸ್ರಿನ್ ರೆವಲ್ಯೂಷನ್ ಸ್ಟಾರ್ಟ್ ಆದಂಥದ್ದು ಅಕ್ಟೋಬರ್ 2019ರಲ್ಲಿ. ನಂತರದಲ್ಲಿ ಈ ಒಂದು ರೆವಲ್ಯೂಷನ್ ಅನ್ನ ನೀವು ಅಂಬ್ರೆಲಾ ರೆವಲ್ಯೂಷನ್ ಜೊತೆ ಕನ್ಫ್ಯೂಸ್ ಮಾಡ್ಕೊಬಾರ್ದು. ಅಂಬ್ರೆಲಾ ರೆವಲ್ಯೂಷನ್ ಬರುವಂಥದ್ದು ಚೈನಾ ಹಾಂಗ್ಕಾಂಗ್ ಇಶ್ಯೂನ ವಿಚಾರವಾಗಿ, ಆದರೆ ಟಿಸ್ರಿನ್ ರೆವಲ್ಯೂಷನ್ ರಿಲೇಟೆಡ್ ಆಗಿರುವಂಥದ್ದು ಅಥವಾ ಅಸೋಸಿಯೇಟೆಡ್ ಆಗಿರುವಂಥದ್ದು ಇರಾಕಿನ ವಿಚಾರವಾಗಿ. ಈಗ ನಾವು ನೆನೆ ನೀಡಿದಂಥ ಪ್ಲಿಮ್ಸ್ ಪ್ರಾಕ್ಟೀಸ್ ಕ್ವಶನ್ಸ್ಗಳಿಗೆ ಹೋಗಿದ್ರೆ ಈ ಒಂದು ಮೊದಲನೇ ಪ್ರಶ್ನೆಯನ್ನು ಪರ್ಷಿಯನ್ ಗಲ್ಫ್ ಬಗ್ಗೆ ಮ್ಯಾಪ್ ರಿಲೇಟೆಡ್ ಆಗಿ ಈ ಒಂದು ಪ್ರಶ್ನೆನ ಕೇಳಿದ್ದಾರೆ. ನಮಗೆಲ್ಲರಿಗೂ ಗೊತ್ತು ಪರ್ಷಿಯನ್ ಗಲ್ಫ್ ರೀಜನ್ ಯಾವುದಕ್ಕೆ ಫೇಮಸ್ ಅಂತ ಹೇಳಿದ್ರೆ ಕ್ರೂಡ್ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಇವುಗಳ ಪ್ರೊಡಕ್ಷನ್ಗೆ ಈ ಪರ್ಷಿಯನ್ ಗಲ್ಫ್ ರೀಜನ್ ತುಂಬ ಫೇಮಸ್ ಆಗಿರುತ್ತೆ. ಇದರ ಕೆಳಗಡೆ 8 ಕಂಟ್ರೀಸ್ಗಳು ಬರ್ತವೆ. ಇಲ್ಲಿ ನಮಗೆ 5 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಯಾವ ಕಂಟ್ರೀಸ್ಗಳು ಪರ್ಷಿಯನ್ ಗಲ್ಫ್ ಅನ್ನ ಸುತ್ತುವರೆದಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ಪರ್ಷಿಯನ್ ಗಲ್ಫ್ನ ಸುತ್ತಮುತ್ತ 8 ರಾಷ್ಟ್ರಗಳು ಬರ್ತವೆ. ಅವುಗಳ ಹೆಸರನ್ನು ನಾವು ನೆನ್ಪಿಟ್ಕೊಳ್ಳೋಣ. ಬಹ್ರೇನ್, ಇರಾನ್, ಇರಾಕ್, ಕುವೈತ್, ಒಮಾನ್, ಕತಾರ್, ಸೌದಿ ಅರೇಬಿಯಾ ಮತ್ತು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳಿ. ಇಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ಯೆಮನ್ ಮತ್ತು ಸಿರಿಯಾ ಆಪ್ಷನನ್ನು ಕೂಡ ಕೊಟ್ಟಿದ್ದಾರೆ. ಈ 4 ಮತ್ತು 5 ಅಥವಾ ನಿಮಗೆ ಯೆಮನ್ ಈ ಒಂದು ಗ್ರೂಪ್ನಲ್ಲಿ ಬರೋದಿಲ್ಲ ಅಂತ ಹೇಳಿ ನಿಮಗೆ ಗೊತ್ತಾದರೂ ಸಮೇತ ನಾವು ಡೈರೆಕ್ಟಾಗಿ ಆಪ್ಷನ್ ಸಿ 1 2 3 ಈ ಒಂದು ಸರಿಯಾದ ಉತ್ತರಕ್ಕೆ ಕಡಿಮೆ ಸಮಯದಲ್ಲಿ ರೀಚ್ ಆಗ್ಬೋದು. ಈ 8 ಕಂಟ್ರೀಸ್ ಹೆಸರುಗಳನ್ನು ನೀವು ನೆನ್ಪಿಟ್ಕೊಂಡಿರಿ. ಇದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪರ್ಷಿಯನ್ ಗಲ್ಫ್ ರೀಜನ್ನ ವಿಚಾರವಾಗಿ. ನಂತರದಲ್ಲಿ ಇನ್ನೊಂದು ಪಾಯಿಂಟ್ ಇಲ್ಲಿ ನೆನ್ಪಿಟ್ಕೊಳ್ಬೇಕಾದಂಥದ್ದು ಈ 8 ಕಂಟ್ರೀಸ್ಗಳು ಸಮೇತ ಯುನೈಟೆಡ್ ನೇಷನ್ಸ್ನ ಮೆಂಬರ್ ನೇಷನ್ಸ್ಗಳಾಗಿದ್ದಾವೆ. ನಂತರದಲ್ಲಿ UAE, ಬಹ್ರೇನ್, ಸೌದಿ ಅರೇಬಿಯಾ, ಒಮಾನ್, ಕತಾರ್, ಕುವೈತ್ ಇವೆಲ್ಲವೂ ಕೂಡ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ಕೆಳಗಡೆ ಮೆಂಬರ್ ಆಗಿದ್ದಾವೆ. ನಂತರದಲ್ಲಿ ಈ 8 ಕಂಟ್ರೀಸ್ಗಳಲ್ಲಿ ಇರಾನ್, ಇರಾಕ್, ಕುವೈತ್ ಮತ್ತು UAE ಮತ್ತು ಸೌದಿ ಅರೇಬಿಯಾ ಇವುಗಳು OPEC ಮೆಂಬರ್ ಆಗಿದ್ದಾವೆ. ಇಲ್ಲಿ ನೀವು ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ಪರ್ಷಿಯನ್ ಗಲ್ಫ್ನ ಸುತ್ತಮುತ್ತ ಸುತ್ತುವರೆದ ರಾಷ್ಟ್ರಗಳು ಯಾವುದಾದ್ರು ಅಂತ ಹೇಳಿ ನೆನ್ಪಿಟ್ಕೊಳ್ಬೇಕು. ನಂತರದಲ್ಲಿ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ GCC ಇದರ ಕೆಳಗಡೆ ಬರುವಂಥ ಮೆಂಬರ್ ನೇಷನ್ಸ್ಗಳು ಯಾವ್ದ್ಯಾವುದು. ನಂತರದಲ್ಲಿ ಪರ್ಷಿಯನ್ ಗಲ್ಫ್ನ ಸುತ್ತಮುತ್ತ ಸುತ್ತುವರೆದ ರಾಷ್ಟ್ರಗಳು ಯಾವ್ದ್ಯಾವುದು OPEC ಮೆಂಬರ್ ಕಂಟ್ರೀಸ್ಗಳಾಗಿದ್ದಾವೆ ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳ್ಕೊಂಡಿರಬೇಕು. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ನೋಟ್ಸ್ ಮಾಡಿಟ್ಕೊಂಡಿರಿ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ರೆ ಈ ಒಂದು ಪ್ರಶ್ನೆಯನ್ನ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ GCC ಬಗ್ಗೆ ಕೇಳಿದಂಥ ಪ್ರಶ್ನೆ ಆಗಿದೆ. GCC ಅನ್ನುವಂಥದ್ದು ರೀಜನಲ್ ಇಂಟರ್ ಗವರ್ಮೆಂಟಲ್ ಪೊಲಿಟಿಕಲ್ ಮತ್ತು ಎಕನಾಮಿಕ್ ಯೂನಿಯನ್ ಆಗಿದೆ ಮತ್ತು ಇದನ್ನು ಎಸ್ಟಾಬ್ಲಿಷ್ ಮಾಡಿದಂಥದ್ದು 1981ರಲ್ಲಿ. ಯಾಕೆ ಅಂತ ಹೇಳಿದ್ರೆ ಸೋಷಿಯೋ ಎಕನಾಮಿಕ್, ಸೆಕ್ಯೂರಿಟಿ ಮತ್ತು ಕಲ್ಚರಲ್ ಕೋಆಪರೇಷನ್ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಈ ಒಂದು ಕೌನ್ಸಿಲ್ ಅನ್ನ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದರ ಮೆಂಬರ್ ಕಂಟ್ರೀಸ್ಗಳು ಯಾರ್ಯಾರು ಅಂತ ಹೇಳಿದ್ರೆ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಬಹ್ರೇನ್, ಸೌದಿ ಅರೇಬಿಯಾ, ಒಮಾನ್, ಕತಾರ್, ಕುವೈತ್ ಈ 6 ಕಂಟ್ರೀಸ್ಗಳು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ಮೆಂಬರ್ ನೇಷನ್ಸ್ಗಳಾಗಿದ್ದಾವೆ. ಈ ಒಂದು ಪ್ರಶ್ನೆಯಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ GCC ಅನ್ನುವಂಥದ್ದು 6 ಅರೇಬಿಯನ್ ಕಂಟ್ರೀಸ್ಗಳ ಅಲಯನ್ಸ್ ಆಗಿದೆ. ಇವುಗಳು ಆಯಿಲ್ ಪ್ರೈಸ್ ಅನ್ನ ರೆಗ್ಯುಲೇಟ್ ಮಾಡ್ತವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. OPEC, ಆರ್ಗನೈಸೇಷನ್ ಫಾರ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, OPEC ಆಯಿಲ್ ಪ್ರೈಸಸ್ಗಳನ್ನು ರೆಗ್ಯುಲೇಟ್ ಮಾಡುತ್ತೆ. ಆದರೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ಕೆಳಗಡೆ ಬರುವಂಥ 6 ಕಂಟ್ರೀಸ್ಗಳು ಇದೊಂದು ಪೊಲಿಟಿಕಲ್ ಮತ್ತು ಎಕನಾಮಿಕ್ ಯೂನಿಯನ್ ಆಗಿದೆ. ಇವುಗಳ ಮಧ್ಯೆ ಕೋಆಪರೇಷನ್ ಅನ್ನ ಅಂದರೆ
ಸಹಕಾರವನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಆರ್ಗನೈಸ್ ಮಾಡಿರುವಂಥ ಒಂದು ಕೌನ್ಸಿಲ್ ಆಗಿದೆ. ಈ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೊಂಡಿರಿ. ಈ 6 ಕಂಟ್ರೀಸ್ಗಳು ಆಯಿಲ್ ಪ್ರೈಸನ್ನು ರೆಗ್ಯುಲೇಟ್ ಮಾಡೋದಿಲ್ಲ, ಆದ್ದರಿಂದಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟಲ್ಲಿ ಹೇಳ್ತಾ ಇದ್ದಾರೆ, ಇದರಲ್ಲಿ ಬೋತ್ ಇರಾಕ್ ಮತ್ತು ಇರಾನ್ ಎರಡೂ ದೇಶಗಳು ಬರ್ತವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಇರಾಕು ಬರೋದಿಲ್ಲ ಮತ್ತು ಇರಾನು ಬರೋದಿಲ್ಲ. ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ಕೆಳಗಡೆ ಬರುವಂಥ 6 ಕಂಟ್ರೀಸ್ಗಳು ಯಾವುದಿದು ಅಂತ ಹೇಳಿದ್ರೆ UAE, ಬಹರೇನ್, ಸೌದಿ ಅರೇಬಿಯಾ, ಒಮಾನ್, ಕತಾರ್ ಮತ್ತು ಕುವೈತ್. ಈ 6 ಕಂಟ್ರೀಸ್ಗಳು ಬರ್ತವೆ. ಇರಾಕ್ ಮತ್ತು ಇರಾನ್ ಬರೋದಿಲ್ಲ. ಈ ಪಾಯಿಂಟ್ನ ನೀವು ನೆನ್ಪಿಟ್ಕೊಂಡ್ರು ಫಿಲಿಮ್ಸ್ ಎಕ್ಸಾಮಿನೇಷನಲ್ಲಿ ಎಲಿಮಿನೇಷನ್ ಮಾಡಬೇಕಾದ್ರೆ ನಿಮಗೆ ಯೂಸ್ ಆಗುತ್ತೆ. ನೀವು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ವಿಚಾರವಾಗಿ ಅಥವಾ OPEC ಕಂಟ್ರೀಸ್ಗಳ ವಿಚಾರವಾಗಿ ಅಥವಾ ಪರ್ಷಿಯನ್ ಗಲ್ಫ್ ರೀಜನ್ನ ಸುತ್ತಮುತ್ತ ಇರುವಂಥ ದೇಶಗಳ ವಿಚಾರವಾಗಿ ಮ್ಯಾಪ್ನಲ್ಲಿ ನೀವು ಸ್ವತಃ ಅಭ್ಯಾಸ ಮಾಡಿದ್ರೆ ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೋದು. ಅದರಿಂದಾಗಿ ಇಲ್ಲಿ ನೀಡಿರುವಂಥ 2 ಸ್ಟೇಟ್ಮೆಂಟ್ಗಳಲ್ಲಿ 2 ಸ್ಟೇಟ್ಮೆಂಟ್ಗಳು ತಪ್ಪಿರೋದ್ರಿಂದ ಆಪ್ಷನ್ ಡಿ ನೈದರ್ 1 ನಾರ್ 2 ಸರಿಯಾದ ಉತ್ತರವಾಗುತ್ತೆ. ಈಗ ನಾವು ಮೊದಲನೇ ಆರ್ಟಿಕಲ್ಗೆ ಹೋಗಿದ್ರೆ ಈ ಒಂದು ಆರ್ಟಿಕಲ್ ಬೆಂಗಳೂರು ಎಡಿಷನ್ನಲ್ಲಿ ಮೊದಲನೇ ಪೇಜ್ನಲ್ಲಿ ಅಪೇರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಮಿಲಿಟರಿ ಮಟ್ಟದಲ್ಲಿ ಚೈನಾ ಮತ್ತು ಇಂಡಿಯಾದ ಬಾರ್ಡರ್ ಡಿಸ್ಪ್ಯೂಟ್ ಗಡಿ ವಿವಾದ ವಿಷಯವಾಗಿ ಮಿಲಿಟರಿ ಮಟ್ಟದಲ್ಲಿ ನಡೆಸಿದಂಥ ಮಾತುಕತೆ ಪಾಸಿಟಿವ್ ಅಂದರೆ ಸಕಾರಾತ್ಮಕವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಒಂದು ಆರ್ಟಿಕಲ್ನ ನೀವು GS2 ಕೆಳಗಡೆ ಬರುವಂಥ ಸಿಲೆಬಸ್ ಅಂತ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ ರಿಲೇಷನ್ಸ್ ಈ ಒಂದು ಟಾಪಿಕ್ನ ಕೆಳಗಡೆ ನೀವು ನೋಟ್ಸ್ನ ಮಾಡ್ಕೊಬೋದು. ಮತ್ತು ಇದರಲ್ಲಿ ಇರುವಂಥ ಇಶ್ಯೂ ಅಥವಾ ಡೈಮೆನ್ಷನ್ ಯಾವುದು ಕವರ್ ಮಾಡಬೇಕು ಅಂತ ಹೇಳಿದ್ರೆ ಇಂಡಿಯಾ ಮತ್ತು ಚೈನಾದ ನಡುವೆ ಇರುವಂಥ ಗಡಿ ವಿವಾದ. ಈಗ ನಾವು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನೀಡಿರುವಂತಹ ಹೈಲೈಟ್ಸ್ಗಳನ್ನ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಕ್ವಿಕ್ ಆಗಿ ನಾವು ಇಂಡಿಯಾ ಮತ್ತು ಚೈನಾದ ಬಾರ್ಡರ್ ಡಿಸ್ಪ್ಯೂಟ್ ವಿಚಾರವಾಗಿ ಇಂದಿನ ದಿನಗಳಲ್ಲಿ ಅಪೇರ್ ಆದಂಥ ಆರ್ಟಿಕಲ್ಗಳ ವಿಚಾರವಾಗಿ ಅದರ ಹೈಲೈಟ್ ಮತ್ತು ಸಮ್ಮರಿಯನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ ನಮಗೆ ಗೊತ್ತಿರುವಂತೆ ಜೂನ್ 6ನೇ ತಾರೀಕಂದು ಲೆಫ್ಟಿನೆಂಟ್ ಜನರಲ್ ಅಂದರೆ ಮಿಲಿಟರಿ ಲೆವೆಲ್ನಲ್ಲಿ ಚೈನಾ ಮತ್ತು ಇಂಡಿಯಾದ ನಡುವೆ ಮಾತುಕತೆ ನಡೆಯುತ್ತೆ. ಇದರಲ್ಲಿ ಯಾವ ವಿಚಾರವಾಗಿ ಮಾತನಾಡ್ತಾರೆ ಅಂತ ಹೇಳಿದ್ರೆ ಪ್ಯಾಂಗಾಂಗ್ ಸೋ ಲೇಕ್, ಗಲ್ವಾನ್ ವ್ಯಾಲಿ ಮತ್ತು ಗೋಗ್ರಾ ರೀಜನ್ ಈ 3 ರೀಜನ್ಗಳ ವಿಷಯವಾಗಿ ಇಂಡಿಯಾ ಮತ್ತು ಚೈನಾದ ನಡುವೆ ಮಿಲಿಟರಿ ಲೆವೆಲ್ನಲ್ಲಿ ಮಾತುಕತೆ ನಡೆಯುತ್ತೆ. ಈ 3 ರೀಜನ್ಗಳು ಬರುವಂಥದ್ದು ಲಡಾಖ್ ಪ್ರದೇಶದಲ್ಲಿ ಅನ್ನುವಂಥದ್ದನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ನಂತರದಲ್ಲಿ ನಕುಲಾ ಪಾಸ್ ಅಂತ ಹೇಳಿ ಬರುತ್ತೆ, ಇದು ಸಿಕ್ಕಿಂ ರೀಜನಲ್ಲಿ ಬರುತ್ತೆ. ಇದು ಕೂಡ ಇಂಡಿಯಾ ಮತ್ತು ಚೈನಾದ ಗಡಿ ವಿವಾದದಲ್ಲಿ ಒಂದು ಸ್ಟ್ಯಾಂಡ್ ಆಫ್ ಪಾಯಿಂಟ್ ಆಗಿದೆ. ಆದರೆ ಲಡಾಖ್ನಲ್ಲಿ ಬರುವಂಥ ಪ್ಯಾಂಗಾಂಗ್ ಸೋ ಲೇಕ್, ಗಲ್ವಾನ್ ವ್ಯಾಲಿ ಮತ್ತು ಗೋಗ್ರಾ ರೀಜನ್ ಇದರ ವಿಚಾರವಾಗಿ ಇತ್ತೀಚೆಗೆ ಜೂನ್ 6ನೇ ತಾರೀಕಂದು ಲೆಫ್ಟಿನೆಂಟ್ ಜನರಲ್ ಮಿಲಿಟರಿ ಲೆವೆಲ್ನಲ್ಲಿ ಡೈಲಾಗ್ಗಳು ಮಾತುಕತೆ ನಡೆಯುತ್ತೆ. ನಿನ್ನೆ ನ್ಯೂಸ್ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಅಪಿಯರ್ ಆಗಿತ್ತು, ರೀಸ್ಟೋರ್ ಏಪ್ರಿಲ್ ಸ್ಟೇಟಸ್ ಅಲಾಂಗ್ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳಿ. ಈ ಒಂದು ಆರ್ಟಿಕಲ್ನಲ್ಲಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ಈ ಹಿಂದೆ ಭಾರತ ಏಪ್ರಿಲ್ ತಿಂಗಳಿನಲ್ಲಿ ಯಾವ ರೀತಿಯಾದಂಥ ಸ್ಟೇಟಸ್ ಅನ್ನು ಹೊಂದಿತ್ತು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ವಿಷಯವಾಗಿ, ಚೈನಾ ಅಥವಾ ಭಾರತ ಏಪ್ರಿಲ್ ತಿಂಗಳಿನಲ್ಲಿ ಯಾವ ರೀತಿಯಾದಂಥ ಸ್ಥಿತಿಯನ್ನು ಹೊಂದಿತ್ತು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ವಿಷಯವಾಗಿ, ಅದಕ್ಕೆ ಮತ್ತೆ ಮರುಕಳಿಸಬೇಕು ಅಂತ ಹೇಳಿದ್ರೆ ಪ್ಯಾಂಗಾಂಗ್ ಸೋ ಲೇಕ್ ವಿಚಾರವಾಗಿ ಮಾತನಾಡೋದಾದ್ರೆ ಫಿಂಗರ್ 4ರವರೆಗೆ ಭಾರತ ವ್ಯಾಪ್ತಿಯನ್ನು ಹೊಂದಿರುತ್ತೆ. ಆದರೆ ಈಗ ಚೈನಾ ಫಿಂಗರ್ 2ವರೆಗೂ ಬಂದ್ಬಿಟ್ಟಿದೆ. ಅದರಿಂದಾಗಿ ಏಪ್ರಿಲ್ ಸಂದರ್ಭದಲ್ಲಿ ಇದ್ದಂಥ ಆ ಒಂದು ಸ್ಟೇಟಸ್ಗೆ ಫಿಂಗರ್ 4ರವರೆಗೆ ಇದ್ದಂಥ ಸ್ಟೇಟಸ್ ಅನ್ನ ಮತ್ತೆ ಮರುಸ್ಥಾಪನೆ ಮಾಡಬೇಕು ಅಂತ ಹೇಳಿ ಚೈನಾದ ಹತ್ರ ಭಾರತ ತನ್ನ ಡಿಮಾಂಡ್ ಅನ್ನ ಇಟ್ಟಿದೆ. ಇದರ ಜೊತೆಗೆ ಚೈನಾ ಟ್ರೂಪ್ಸ್ ಗಳನ್ನ ಮತ್ತೆ ಇಕ್ವಿಪ್ಮೆಂಟ್ ಗಳನ್ನ ಏನ್ ತಂದಿದೆ LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ಬದಿಯಲ್ಲಿ ಇದನ್ನ ವಿಡ್ರಾ ಮಾಡ್ಕೊಬೇಕು ಅಂತ ಹೇಳಿ ಇಂಡಿಯಾ ಡಿಮಾಂಡ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಈ ಒಂದು ಮಾತುಕತೆ ಕಾರ್ಡಿಯಲ್ ಮತ್ತು ಪಾಸಿಟಿವ್ ಅಂದರೆ ಸೌಹಾರ್ದಯುತ ಮತ್ತು ಧನಾತ್ಮಕವಾಗಿತ್ತು ಅಂತ ಹೇಳಿತ್ತು. ಈಗ ಇದೇ ತರ ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ನಮ್ಮ ದೇಶದ ರಕ್ಷಣಾ ಸಚಿವ ಡಿಫೆನ್ಸ್ ಮಿನಿಸ್ಟರ್ ಆದಂತಹ ರಾಜನಾಥ್ ಸಿಂಗ್ ಅವರು ಕೂಡ ಮಿಲಿಟರಿ ಲೆವೆಲ್ನಲ್ಲಿ ಮತ್ತು ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಏನು ನಡೆಸಿದ್ರು ಇದು ಸಕಾರಾತ್ಮಕವಾಗಿದೆ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಮತ್ತು ಇವರು ಹೇಳ್ತಾರೆ, ಮತ್ತೊಂದು ದೇಶದ ಸ್ವಾಭಿಮಾನವನ್ನು ನೋಯಿಸೋದು ಭಾರತದ ಕೆಲಸವಲ್ಲ, ಅಂದರೆ ನಾವು ಭಾರತ ಬೇರೆ ದೇಶದ ಸೆಲ್ಫ್ ರೆಸ್ಪೆಕ್ಟ್ ಅನ್ನು ಹಾಳು ಮಾಡೋದಕ್ಕೆ ಅಥವಾ ಅಟ್ಯಾಕ್ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತು ಇದರ ಜೊತೆಗೆ ಅದರ ಘನತೆ ಅಂದರೆ ಬೇರೊಂದು ದೇಶ ಘನತೆಯ ಮೇಲೆ ಯಾವುದಾದ್ರೂ ದಾಳಿ ಅಂತ ಸಂದರ್ಭದಲ್ಲಿ ಅದನ್ನ ಭಾರತ ಕೂಡ ಸಹಿಸುವುದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಇದರ ಜೊತೆಗೆ ಇಂಡಿಯಾ ಮತ್ತು ಚೈನಾದ ನಡುವೆ ಇರುವಂತಹ ಗಡಿ ವಿವಾದವನ್ನು ಬಗೆಹರಿಸಿಕೊಳ್ಳೋದಕ್ಕೆ ಮುಂದೆಯೂ ಕೂಡ ಮಾತುಕತೆಯನ್ನು ಮುಂದುವರಿಸುವುದಾಗಿ ಹೇಳಿದ್ದಾರೆ. ಮತ್ತು ಇದಕ್ಕೆ ಇಂಡಿಯಾ ಮತ್ತು ಚೈನಾ ಎರಡೂ ದೇಶಗಳು ಒಪ್ಪಿಕೊಂಡಿದೆ ಅಂತ ಹೇಳಿ ರಾಜನಾಥ್ ಸಿಂಗ್ ಅವರು ತಮ್ಮ ಸ್ಟೇಟ್ಮೆಂಟ್ ಅಲ್ಲಿ ನೀಡಿದ್ದಾರೆ. ಈ ಒಂದು ಪಾಯಿಂಟ್ ನಮಗೆ ಯಾವ ರೀತಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಮಿಲಿಟರಿ ಮತ್ತು ಡಿಪ್ಲೊಮ್ಯಾಟಿಕ್ ಲೆವೆಲ್ ಅಂದರೆ ಮಿಲಿಟರಿ ಮತ್ತು ರಾಜತಾಂತ್ರಿಕ ಮಟ್ಟದಲ್ಲಿ ನಡೆಸುವಂಥ ಮೀಟಿಂಗ್ಗಳು ಮತ್ತು ಅವುಗಳ ರಿಸಲ್ಟ್ಸ್ ಯಾವ ರೀತಿಯಲ್ಲಿ ಇರ್ತವೆ ಮತ್ತು ಅದರ ಪಾಸಿಟಿವ್ ಇಂಪ್ಯಾಕ್ಟ್ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದ್ರ ವಿಚಾರವಾಗಿ ಡಿಸ್ಕಸ್ ಮಾಡಬೇಕಾದ್ರೆ ಈ ಎಲ್ಲ ಪಾಯಿಂಟ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಪ್ಯಾಂಗಾಂಗ್ ಸೋ ಲೇಕ್, ಗಲ್ವಾನ್ ವ್ಯಾಲಿ, ಗೋಗ್ರಾ ರೀಜನ್ ಈ 3 ರೀಜನ್ಗಳು ಲಡಾಖ್ ಯೂನಿಯನ್ ಟೆರಿಟರಿನಲ್ಲಿ ಬರುತ್ತೆ. ಮತ್ತು ನಕುಲಾ ಪಾಸ್ ಇದು ಬರುವಂಥದ್ದು ಸಿಕ್ಕಿಂ ರಾಜ್ಯದಲ್ಲಿ. ಈ ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರಬೇಕು. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಹೋಗಿದ್ದರೆ ಈ ಒಂದು ಆರ್ಟಿಕಲ್ನಲ್ಲಿ ಆಪರೇಷನ್ ಸಮುದ್ರ ಸೇತುವಿನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಈಗ INS ಶಾರ್ದುಲ್ ಇರಾನ್ನಿಂದ 233 ಜನರನ್ನ
ಕೋವಿಡ್-19 ಹಿನ್ನೆಲೆಯಲ್ಲಿ ಅವರನ್ನೆಲ್ಲ ಇವ್ಯಾಕ್ಯುಯೇಟ್ ಮಾಡಿದೆ. ಈ ಒಂದು ಆರ್ಟಿಕಲ್ನ ನೀವು ಸಿಲೆಬಸ್ GS2 ಕೆಳಗಡೆ ಬರುವಂಥ ಇಂಡಿಯಾ ಆ್ಯಂಡ್ ಇಟ್ಸ್ ನೈಬರ್ಹುಡ್ ರಿಲೇಷನ್ಸ್ ಈ ಒಂದು ಟಾಪಿಕ್ನ ಕೆಳಗಡೆ ನೋಟ್ಸ್ನ ಮಾಡ್ಕೊಬೋದು. ಮತ್ತು ಈ ಒಂದು ಆರ್ಟಿಕಲ್ ಬೆಂಗಳೂರು ಎಡಿಷನಲ್ಲಿ ಪೇಜ್ ನಂಬರ್ 10ರಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ ನಮಗೆ ಫಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಆಪರೇಷನ್ ಸಮುದ್ರ ಸೇತು ಇದರ ಬೇಸಿಕ್ಸ್ ಅನ್ನು ತಿಳ್ಕೊಳ್ಳೋದಾದ್ರೆ ಇದನ್ನು ಲಾಂಚ್ ಮಾಡಿರುವಂಥದ್ದು ಇಂಡಿಯನ್ ನೇವಿ. ಮತ್ತು ಇದನ್ನು ಕೋಆರ್ಡಿನೇಟ್ ಮಾಡುವಂಥದ್ದು ಯಾವ್ಯಾವ ಮಿನಿಸ್ಟ್ರೀಸ್ಗಳು ಅಂತ ಹೇಳಿದ್ರೆ ಮಿನಿಸ್ಟ್ರೀಸ್ ಆಫ್ ಡಿಫೆನ್ಸ್, ಎಕ್ಸ್ಟರ್ನಲ್ ಅಫೇರ್ಸ್, ಹೋಮ್ ಅಫೇರ್ಸ್ ಮತ್ತು ಹೆಲ್ತ್ ಮಿನಿಸ್ಟ್ರಿ ಇವೆಲ್ಲವೂ ಕೂಡ ಒಟ್ಟಿಗೆ ಕೋಆರ್ಡಿನೇಟ್ನ ಮಾಡ್ತವೆ. ಮತ್ತು ಇದನ್ನು ಲಾಂಚ್ ಮಾಡಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಕೋವಿಡ್-19 ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ, ಈ ಒಂದು ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಓವರ್ಸೀಸ್ ಅಂತ ಹೇಳಿದ್ರೆ ಬೇರೊಂದು ದೇಶಗಳಲ್ಲಿ ನಮ್ಮ ಭಾರತೀಯರು ಇರುವವರನ್ನ ಅವ್ರನ್ನ ಇವ್ಯಾಕ್ಯುಯೇಟ್ ಮಾಡಬೇಕು ಅಂತ ಹೇಳಿ ಮತ್ತೆ ನಮ್ಮ ದೇಶಕ್ಕೆ ಕರೆತರಬೇಕು ಅಂತ ಹೇಳಿ ಈ ಒಂದು ಆಪರೇಷನ್ ಅನ್ನು ಲಾಂಚ್ ಮಾಡಲಾಗಿದೆ. ಇದರ ಹೆಸರು ಆಪರೇಷನ್ ಸಮುದ್ರ ಸೇತು. ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ಸಿ ಬ್ರಿಡ್ಜ್ ಅಂತ ಹೇಳಿ ಆಗುತ್ತೆ. ಈ ಹೆಸರಲ್ಲೇ ಅರ್ಥವಾಗುತ್ತೆ ನಮಗೆ ಬೇರೊಂದು ದೇಶದಲ್ಲಿ ಇರುವಂತಹ ಭಾರತೀಯರಿಗೆ ಸಹಾಯ ಮಾಡೋದಕ್ಕೋಸ್ಕರ ಈ ಒಂದು ಆಪರೇಷನ್ ಸೇತುವೆಯಾಗಿ ವರ್ಕ್ ಮಾಡುತ್ತೆ, ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಂತರದಲ್ಲಿ ಆಪರೇಷನ್ ಸಮುದ್ರ ಸೇತುಗೆ ಬಳಸಿರುವಂತಹ ಶಿಪ್ಸ್ಗಳ ಬಗ್ಗೆ ಮಾತನಾಡೋದಾದ್ರೆ INS ಜಲಶ್ವ ಮತ್ತು INS ಮಗರ್. INS ಅಂತ ಹೇಳಿದ್ರೆ ಇಂಡಿಯನ್ ನೇವಲ್ ಶಿಪ್ಸ್ ಅಂತ ಹೇಳಿ. ಇಂಡಿಯನ್ ನೇವಲ್ ಶಿಪ್ಸ್ಗಳಾದಂಥ ಜಲಶ್ವ ಮತ್ತು ಮಗರನ್ನ ರಿಪಬ್ಲಿಕ್ ಆಫ್ ಮಾಲ್ಡೀವ್ಸ್ ಇಂದ ನಮ್ಮ ಭಾರತೀಯರನ್ನ ಕರೆತರೋದಕ್ಕೆ ಇವ್ಯಾಕ್ಯುಯೇಟ್ ಮಾಡೋದಕ್ಕೆ ಬಳಸಲಾಯಿತು. ನಂತರದಲ್ಲಿ INS ಶಾರ್ದುಲ್ ಮತ್ತು INS ಐರಾವತ ಈ ಎರಡು ಶಿಪ್ಸ್ಗಳನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಇರಾನ್ನಲ್ಲಿ ಶಾರ್ದುಲನ್ನು ಉಪಯೋಗಿಸಿಕೊಂಡು 200ಕ್ಕೂ ಹೆಚ್ಚು ಜನರನ್ನು ಇವ್ಯಾಕ್ಯುಯೇಟ್ ಮಾಡಲಾಗಿದೆ. ಈ ಹೆಸರುಗಳನ್ನೆಲ್ಲ ನೀವು ನೆನ್ಪಿಟ್ಕೊಂಡಿರಬೇಕು. ಜಲಶ್ವ, ಮಗರ್, ಶಾರ್ದುಲ್, ಐರಾವತ ಈ 4 ಹೆಸರುಗಳನ್ನು ಈ ಒಂದು ಸಮುದ್ರ ಸೇತುವಿನ ವಿಚಾರವಾಗಿ ನೀವು ನೆನ್ಪಿಟ್ಕೊಂಡಿರಬೇಕು. ಫಿಲಿಮ್ಸ್ನಲ್ಲಿ ಜಲಶ್ವ, ಮಗರ್ ಇವೆಲ್ಲವೂ ಯಾವುದಕ್ಕೆ ಅಸೋಸಿಯೇಟೆಡ್ ಆಗಿತ್ತು, ರಿಲೇಟೆಡ್ ಆಗಿತ್ತು ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಬೇಕು. ಇವೆಲ್ಲವೂ ಕೂಡ ಆಪರೇಷನ್ ಸಮುದ್ರ ಸೇತುವಿನ ಕೆಳಗಡೆ ಕೋವಿಡ್-19 ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ ಬೇರೊಂದು ದೇಶದಲ್ಲಿ ಸ್ಟ್ಯಾಂಡರ್ಡ್ ಆಗಿರುವಂಥ ಭಾರತೀಯರನ್ನ ಇವ್ಯಾಕ್ಯುಯೇಟ್ ಮಾಡೋದಕ್ಕೆ, ನಮ್ಮ ದೇಶಕ್ಕೆ ವಾಪಸ್ ಕರೆತರೋದಕ್ಕೆ ಉಪಯೋಗಿಸಲಾಗಿತ್ತು ಅಂತ ಹೇಳಿ ನಿಮಗೆ ನೆನಪಿರಬೇಕು. ನಂತರದಲ್ಲಿ ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ ಹೈಲೈಟ್ ನೋಡೋದಾದ್ರೆ ಈ ಒಂದು ಆರ್ಟಿಕಲ್ನಲ್ಲಿ INS ಶಾರ್ದುಲ್ನ ಬಗ್ಗೆ ಮಾತನಾಡ್ತಿದ್ದಾರೆ. INS ಶಾರ್ದುಲನ್ನು ಉಪಯೋಗಿಸಿ ಈಗ ಇರಾನ್ನಲ್ಲಿರುವಂಥ ಬಂದರ್ ಅಬ್ಬಾಸ್ ಈ ಒಂದು ಪೋರ್ಟ್ನಿಂದ ಈಗ ಗುಜರಾತ್ನಲ್ಲಿರುವ ಪೋರ್ಬಂದರ್ ಪೋರ್ಟ್ಗೆ ಈಗ 233 ಭಾರತೀಯರನ್ನ ಇವ್ಯಾಕ್ಯುಯೇಟ್ ಮಾಡೋದಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಮುಂದುವರೆದು ಈ ಒಂದು ಲೇಖನದಲ್ಲಿ ಹೇಳ್ತಾರೆ, ಮೇ 8ರಂದು ಸಮುದ್ರ ಸೇತು ಆಪರೇಷನ್ಸ್ ಕಮೆನ್ಸ್ ಆಯಿತು, ಸ್ಟಾರ್ಟ್ ಆಯಿತು. ಆ ನಂತರದಲ್ಲಿ INS ಜಲಶ್ವ ಮತ್ತು INS ಮಗರ್ ಈ ಎರಡು ನೇವಲ್ ಶಿಪ್ಸ್ಗಳನ್ನು ಬಳಸಿ 2874 ಇಂಡಿವಿಜುವಲ್ಸ್ಗಳನ್ನು ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾದಿಂದ ಇವ್ಯಾಕ್ಯುಯೇಟ್ ಮಾಡಲಾಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ನಂತರದಲ್ಲಿ ಹೇಳ್ತಾರೆ, INS ಶಾರ್ದುಲ್ನಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೆಷರ್ಸ್ಗಳನ್ನ ತೆಗೆದುಕೊಳ್ಳಲಾಗಿದೆ ಮತ್ತು ಹೆಚ್ಚುವರಿ ವೈದ್ಯಕೀಯ ಸಿಬ್ಬಂದಿ ಇದ್ದಾರೆ, ವೈದ್ಯರಿದ್ದಾರೆ, ಪೌಷ್ಟಿಕ ತಜ್ಞರಿದ್ದಾರೆ, ಅದಾದ ಜೊತೆಗೆ ಮೆಡಿಕಲ್ ಸ್ಟೋರ್ಸ್ ಇದೆ, ರೇಷನ್ ಇದೆ ಮತ್ತು ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಮತ್ತು ಫೇಸ್ ಮಾಸ್ಕ್ ಮತ್ತು ಲೈಫ್ ಸೇವಿಂಗ್ ಗೇರ್ಸ್ ಇವೆಲ್ಲವೂ ಕೂಡ INS ಶಾರ್ದುಲ್ನಲ್ಲಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು INS ಶಾರ್ದುಲ್ನಲ್ಲಿ ಯಾವ ರೀತಿಯಾದಂಥ ಸ್ಪೆಷಲ್ ಪ್ರಾವಿಷನ್ಸ್ಗಳಿದಾವೆ ಅಂತ ಹೇಳಿ. ಇಷ್ಟು ಪಾಯಿಂಟ್ಸ್ಗಳು ನಿಮಗೆ ಈ ಒಂದು ಆರ್ಟಿಕಲ್ ಹಿನ್ನೆಲೆಯಲ್ಲಿ ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ಮತ್ತು ಪ್ಲೀಸ್ ಪಾಯಿಂಟ್ ಆಫ್ ವ್ಯೂನಿಂದ ಆಪರೇಷನ್ ಸಮುದ್ರ ಸೇತು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮುಗಿದಾದರೆ ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 6ರಲ್ಲಿ ಬೆಂಗಳೂರು ಎಡಿಷನಲ್ಲಿ ಅಪೇರ್ ಆಗಿರುವಂಥ ಆರ್ಟಿಕಲ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಫಿಸ್ಕಲ್ ಡಿಫಿಸಿಟ್ನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಫಿಸ್ಕಲ್ ಡಿಫಿಸಿಟ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಲ್ಲಿ ನಮ್ಮ ಎಕಾನಮಿನಲ್ಲಿ ಬೂಸ್ಟ್ನ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡ್ತಿದ್ದಾರೆ. ಈ ಒಂದು ಆರ್ಟಿಕಲ್ನ ನೀವು GS3 ಕೆಳಗಡೆ ಬರುವಂಥ ಇಂಡಿಯನ್ ಎಕಾನಮಿ ಆ್ಯಂಡ್ ಇಶ್ಯೂಸ್ ರಿಲೇಟಿಂಗ್ ಟು ಪ್ಲಾನಿಂಗ್, ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್, ಗ್ರೋತ್, ಡೆವಲಪ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಈ ಒಂದು ಟಾಪಿಕ್ನ ಕೆಳಗಡೆ ನೀವು ನೋಟ್ಸ್ನ ಮಾಡ್ಕೊಬೋದು. ಈಗ ನಾವು ಈ ಒಂದು ಆರ್ಟಿಕಲ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮೊದಲು ಫಿಸ್ಕಲ್ ಡಿಫಿಸಿಟ್ ಅಂದರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಫಿಸ್ಕಲ್ ಡಿಫಿಸಿಟ್ ಅಂತ ಹೇಳಿದ್ರೆ ಹಣದ ಕೊರತೆ ಅಂತ ಹೇಳಿ. ಹಣದ ಕೊರತೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಸರ್ಕಾರದ ಒಟ್ಟು ಖರ್ಚು ಮತ್ತು ಅದರ ಒಟ್ಟು ರಶೀದಿಗಳ ನಡುವೆ ಅತಿ ಹೆಚ್ಚು ವ್ಯತ್ಯಾಸ ಕಂಡು ಬಂದಾಗ ಫಿಸ್ಕಲ್ ಡಿಫಿಸಿಟ್ ಆಗುತ್ತೆ. ಅಥವಾ ಇದನ್ನ ಒಂದು ಫಾರ್ಮುಲಾ ರೂಪದಲ್ಲಿ ಹೇಳೋದಾದ್ರೆ ಮೊದಲನೇದಾಗಿ ರೆವಿನ್ಯೂ ರೆಸಿಪ್ಟ್ಗಳನ್ನು ಮತ್ತು ನಾನ್ ಡೆಪ್ತ್ ಕ್ಯಾಪಿಟಲ್ ರೆಸಿಪ್ಟ್ಗಳನ್ನು ಅಂದರೆ ಕಂದಾಯ ರಶೀದಿಗಳನ್ನು ಮತ್ತು ಸಾಲರಹಿತ ಬಂಡವಾಳ ರಶೀದಿಗಳನ್ನು ಟೋಟಲ್ ಎಕ್ಸ್ಪೆಂಡಿಚರಿಂದ ಅಂದರೆ ಒಟ್ಟು ವೆಚ್ಚದಿಂದ ಕಳೆದಂಥ ಸಂದರ್ಭದಲ್ಲಿ ಸಿಗುವಂಥದ್ದೇ ಫಿಸ್ಕಲ್ ಡಿಫಿಸಿಟ್. ಇದನ್ನು ಸರ್ಕಾರ ಯಾವ ರೀತಿ ಪೂರೈಕೆ ಮಾಡುತ್ತೆ ಅಂತ ಹೇಳೋದಾದ್ರೆ ಬೇರೊಂದು ಆರ್ಗನೈಸೇಷನ್ಸ್ಗಳಿಂದ ಅಥವಾ ವರ್ಲ್ಡ್ ಬ್ಯಾಂಕಿಂದ ಹಣವನ್ನು ಬಾರೋ ಮಾಡಿ ನಂತರದಲ್ಲಿ ಈ ಒಂದು ಫಿಸ್ಕಲ್ ಡಿಫಿಸಿಟ್ನ ಪೂರೈಕೆ ಮಾಡುತ್ತೆ, ಹಣದ ಕೊರತೆಯನ್ನು ಪೂರೈಕೆ ಮಾಡುತ್ತೆ. ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕು, ಫಿಸ್ಕಲ್ ಡಿಫಿಸಿಟ್ ಅಂತ ಹೇಳಿದ್ರೆ ಹಣದ ಕೊರತೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಪೆಂಡಿಚರ್ಗಳು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ, ನಮಗೆ ಬರುವಂಥ ಇನ್ಕಮ್ಗಿಂತ
ಎಕ್ಸ್ಪೆಂಡಿಚರ್ಗಳು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಫಿಸ್ಕಲ್ ಡೆಫಿಸಿಟ್ ಆಗುತ್ತೆ. ಈಗ ಕಂದಾಯ ರಶೀದಿಗಳನ್ನು ಮತ್ತು ಸಾಲರಹಿತ ಬಂಡವಾಳ ರಶೀದಿಗಳನ್ನು ಆಡ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ನಂತರದಲ್ಲಿ ಇದನ್ನ ನಮ್ಮ ಒಟ್ಟು ವೆಚ್ಚದಿಂದ ಕಳೆದಂಥ ಸಂದರ್ಭದಲ್ಲಿ ಸಿಗುವಂಥದ್ದೇ ಫಿಸ್ಕಲ್ ಡೆಫಿಸಿಟ್. ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಸರ್ಕಾರ ಎಷ್ಟು ಒಟ್ಟು ಸಾಲವನ್ನು ಪಡ್ಕೊಬೇಕಾಗುತ್ತೆ ಬೇರೆ ಆರ್ಗನೈಸೇಷನ್ ಇಂದ ಅಥವಾ ವರ್ಲ್ಡ್ ಬ್ಯಾಂಕ್ ಇಂದ ಅಥವಾ ಎಷ್ಟು ಅಮೌಂಟ್ ಅನ್ನ ಬಾರೋ ಮಾಡಬೇಕಾಗುತ್ತೆ ಅನ್ನೋದನ್ನ ರಿಫ್ಲೆಕ್ಟ್ ಮಾಡುವಂಥದ್ದೇ ಫಿಸ್ಕಲ್ ಡೆಫಿಸಿಟ್. ಈಗ ನಮ್ಮ ದೇಶದಲ್ಲಿ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಇದೆ ಅಂತ ಹೇಳಿ ಅನ್ಕೋಣ. ಅಂತ ಹೇಳಿದ್ರೆ ಸರ್ಕಾರ ಅತಿ ಹೆಚ್ಚು ಅಮೌಂಟ್ ಅನ್ನ ಬಾರೋ ಮಾಡಿ ಸಾಲ ತೀರಿಸಬೇಕಾಗಿದೆ ಅಂತ ಹೇಳಿ ಅನ್ಕೋಣ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮಾರ್ಕೆಟ್ನಲ್ಲಿ ತುಂಬ ಕಡಿಮೆ ಅಮೌಂಟ್ ಇರುತ್ತೆ. ಇದರಿಂದಾಗಿ ನಮ್ಮ ಮಾರ್ಕೆಟ್ನಲ್ಲಿ ಇರುವಂಥ ಆಂಟ್ರಪ್ರನರ್ಸ್ಗಳಿಗೆ ಮತ್ತು ಬಿಸ್ನೆಸ್ಗಳಿಗೆ ತುಂಬ ತೊಂದರೆ ಆಗುತ್ತೆ. ಯಾಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಬಳಿ ಕಡಿಮೆ ಹಣ ಇದೆ, ಇದು ನಂತರದಲ್ಲಿ RBI ನಲ್ಲಿ ಕಡಿಮೆ ಹಣ ಅಂತ ಹೇಳಿ ಸೂಚಿಸುತ್ತೆ. RBI ನಲ್ಲಿ ಕಡಿಮೆ ಹಣ ಇದ್ದರೆ ಅದು ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಾಲವನ್ನು ಕೊಡೋದಕ್ಕೆ ಆಗೋದಿಲ್ಲ. ನಂತರದಲ್ಲಿ ಕಮರ್ಷಿಯಲ್ ಬ್ಯಾಂಕ್ಗಳು ಜನಗಳಿಗೆ ಸಾಲವನ್ನು ಕೊಡೋದಕ್ಕೆ ಆಗೋದಿಲ್ಲ. ಅಕಸ್ಮಾತ್ ಸಾಲವನ್ನು ಕೊಟ್ಟರೂ ಸಮೇತ ಇಂಟ್ರೆಸ್ಟ್ ರೇಟ್ ಬಡ್ಡಿ ದರ ಅತಿ ಹೆಚ್ಚು ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಲಿಕ್ವಿಡಿಟಿ ಕಡಿಮೆ ಇರುವಂಥ ಸಂದರ್ಭದಲ್ಲಿ. ಆದ್ರಿಂದಾಗಿ ನಮ್ಗೆ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಸರ್ಕಾರ ಬಾರೋಯಿಂಗ್ ಜಾಸ್ತಿ ಮಾಡಬೇಕು. ಬೇರೆ ಒಂದು ಪ್ರದೇಶದಿಂದ ಅಥವಾ ಬೇರೆ ಒಂದು ಆರ್ಗನೈಸೇಷನ್ ಇಂದ ಅಥವಾ ವರ್ಲ್ಡ್ ಬ್ಯಾಂಕ್ ಇಂದ ಅಥವಾ IMF ಇಂದ ಅಮೌಂಟ್ ಅನ್ನ ಬಾರೋ ಮಾಡಬೇಕು. ನಂತರದಲ್ಲಿ ಈ ಫಿಸ್ಕಲ್ ಡೆಫಿಸಿಟ್ ನ ಪೂರೈಕೆ ಮಾಡಬೇಕು. ಇದರ ಅರ್ಥ ಏನು ಅಂತ ಹೇಳಿದ್ರೆ ನಮ್ಮ ಎಕಾನಮಿನಲ್ಲಿ ಹಣ ಕಡಿಮೆ ಇದೆ ಅಂತ ಅರ್ಥ. ಹಣ ಕಡಿಮೆ ಇದೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಎಕಾನಮಿನಲ್ಲಿ ಲಿಕ್ವಿಡಿಟಿ ಕಡಿಮೆ ಆದರೆ ಬಡ್ಡಿ ದರ ಜಾಸ್ತಿ ಆಗುತ್ತೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಫಿಸ್ಕಲ್ ಡೆಫಿಸಿಟ್ ನ ವಿಚಾರವಾಗಿ ತಿಳ್ಕೊಂಡಿರಬೇಕು. ನಂತರದಲ್ಲಿ ಇವತ್ತಿನ ಆರ್ಟಿಕಲ್ ನ ಹೈಲೈಟ್ಸ್ ಗಳಿಗೆ ಮೂವ್ ಆಗಿದ್ರೆ ಮೊದಲನೇದಾಗಿ ಲೇಖಕರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ COVID-19 ನ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಎಕಾನಮಿ ದುಸ್ಥಿತಿ ಕಾಣ್ತಿರೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಕೆಲವೊಂದು ಎಕನಾಮಿಕ್ ಪಂಡಿತ್ಸ್ಗಳು ಏನ ಸಲಹೆ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರುಗಳು ಪಬ್ಲಿಕ್ ಡೆಪ್ತ್ ಅಥವಾ ಫಿಸ್ಕಲ್ ಡೆಫಿಸಿಟ್ ಬಗ್ಗೆ ಚಿಂತೆ ಮಾಡ್ದೇ ಹೊರಗೆ ಹೋಗಿ ಅತಿ ಹೆಚ್ಚು ಖರ್ಚು ಮಾಡುವಂತೆ ಅಂದ್ರೆ ತಮ್ಮ ಎಕ್ಸ್ಪೆಂಡಿಚರ್ ಸರ್ಕಾರದ ಟೋಟಲ್ ಎಕ್ಸ್ಪೆಂಡಿಚರ್ ಏನಿದೆ ಅದನ್ನು ಜಾಸ್ತಿ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಮತ್ತು ಸಜೆಷನ್ ಕೊಡ್ತಾ ಇದ್ದಾರೆ. ಆದರೆ ಇದರಿಂದಾಗಿ ನಮ್ಮ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ. ನಮಗೆ ಗೊತ್ತು ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳಿದ್ರೆ ನಮ್ಮ ಟೋಟಲ್ ಎಕ್ಸ್ಪೆಂಡಿಚರ್ಗಳು ನಮ್ಮ ರೆಸಿಪ್ಟ್ಸ್ಗಳಿಗಿಂತ ನಮ್ಮ ಟೋಟಲ್ ಎಕ್ಸ್ಪೆಂಡಿಚರ್ಗಳು ಜಾಸ್ತಿ ಅಂತ ಸಂದರ್ಭದಲ್ಲಿ ಹಣದ ಕೊರತೆ ಜಾಸ್ತಿ ಆಗುತ್ತೆ. ನಂತರದಲ್ಲಿ ಲೇಖಕರು ಹೇಳ್ತಾರೆ ಕೆಲವೊಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳು ಪ್ರಪಂಚದಲ್ಲಿ ಏನಿದಾವೆ ಅವುಗಳು ನಮ್ಮ ದೇಶದ ರೇಟಿಂಗ್ ಅನ್ನ ಕಡಿಮೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಬರುವಂಥ ಇನ್ವೆಸ್ಟ್ಮೆಂಟ್ ಸಮೇತ ಕಡಿಮೆ ಆಗುತ್ತೆ. ಅವರು COVID-19 ಪರಿಸ್ಥಿತಿಯನ್ನು ಅರಿತುಕೊಂಡು ನಮ್ಮ ದೇಶದ ರೇಟಿಂಗ್ ಅನ್ನು ಮಾಡಿದ್ರೆ ಪರವಾಗಿಲ್ಲ. ಆದರೆ COVID-19 ಈ ಒಂದು ಪ್ಯಾಂಡಮಿಕ್ ಸಿಚುವೇಶನ್ನ ಅರ್ಥ ಮಾಡ್ಕೊಂಡೇ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳು ನಮ್ಮ ಸ್ಟೇಟಸನ್ನು ನಮ್ಮ ಭಾರತದ ಸ್ಟೇಟಸನ್ನು ನಮ್ಮ ಭಾರತದ ರ್ಯಾಂಕಿಂಗನ್ನು ಇನ್ನೂ ಕಡಿಮೆ ಮಾಡಿದಂಥ ಸಂದರ್ಭದಲ್ಲಿ ಕಡಿಮೆ ಮಟ್ಟದ ರೇಟಿಂಗನ್ನು ಪ್ರೊವೈಡ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ದೇಶ ಅತಿ ಕಡಿಮೆ ಇನ್ವೆಸ್ಟ್ಮೆಂಟನ್ನು ಬರಮಾಡ್ಕೊಳ್ಳುತ್ತೆ. ಇದರಿಂದಾಗಿ ನಮ್ಮ ಎಕಾನಮಿ ಮೇಲೆ ಪೆಟ್ಟು ಬೀಳುತ್ತೆ ಅಂತ ಹೇಳಿ ಲೇಖಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ನಂತರದಲ್ಲಿ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳ ಬಗ್ಗೆ ಮಾತನಾಡೋದಾದ್ರೆ ಮೊದಲನೇದಾಗಿ ಕ್ರೆಡಿಟ್ ರೇಟಿಂಗ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಒಂದು ದೇಶದ ಹಣಕಾಸಿನ ವಿಷಯವಾಗಿ ಅವರುಗಳಿಗೆ ಸಾಲವನ್ನು ಪಡೆಯೋದಕ್ಕೆ ಅರ್ಹತೆ ಇದೆಯಾ ಅದನ್ನು ಪ್ರಮಾಣ ಮಾಡುವಂಥ ಮೌಲ್ಯಮಾಪನವೇ ಕ್ರೆಡಿಟ್ ರೇಟಿಂಗ್ ಅಂತ ಹೇಳಿ ಕರೀತಾರೆ. ನಂತರದಲ್ಲಿ ಗ್ಲೋಬಲಿ 3 ಇಂಪಾರ್ಟೆಂಟ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳು ಇದಾವೆ. ಅದು ಯಾವ್ದಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ಫಿಚ್ ರೇಟಿಂಗ್ಸ್, ನಂತರದಲ್ಲಿ ಮೂಡೀಸ್ ಇನ್ವೆಸ್ಟರ್ಸ್ ಅಂತ ಹೇಳಿ, ಅದ ನಂತರ S&P ಸ್ಟ್ಯಾಂಡರ್ಡ್ ಅಂಡ್ ಪುವರ್ಸ್ ಅಂತ ಹೇಳಿ. ಈ 3 ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳು ಪ್ರಪಂಚದಲ್ಲಿ ಇರುವಂತಹ ಬಿಸ್ನೆಸ್ಗಳ ವಿಚಾರವಾಗಿ ಆಲ್ಮೋಸ್ಟ್ 95% ಅಷ್ಟು ಕ್ರೆಡಿಟ್ ರೇಟಿಂಗ್ ಅನ್ನ ಈ ಏಜೆನ್ಸೀಸ್ಗಳೇ ಮಾಡ್ತವೆ. ನಂತರದಲ್ಲಿ ಭಾರತದಲ್ಲಿ ಟೋಟಲ್ ಆಗಿ 6 ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳು ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ SEBI ಕೆಳಗಡೆ ರಿಜಿಸ್ಟರ್ ಆಗಿದ್ದಾವೆ. ಅದು ಯಾವ್ದು ಅಂತ ಹೇಳಿದ್ರೆ ಕ್ರಿಸಿಲ್ ಅಂತ ಹೇಳಿದ್ರೆ ಕ್ರೆಡಿಟ್ ರೇಟಿಂಗ್ ಇನ್ಫಾರ್ಮೇಶನ್ ಸರ್ವಿಸಸ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳಿ. ನಂತರದಲ್ಲಿ CARE ಅಂತ ಹೇಳಿ ಬರುತ್ತೆ, ಕ್ರೆಡಿಟ್ ಅನಾಲಿಸಿಸ್ ಅಂಡ್ ರಿಸರ್ಚ್ ಲಿಮಿಟೆಡ್ ಅಂತ ಹೇಳಿ. ನಂತರದಲ್ಲಿ ICRE ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಇನ್ಫಾರ್ಮೇಶನ್ ಅಂಡ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಂತ ಹೇಳಿ. ಮತ್ತು ಸ್ಮೆರಾ ಅಂತ ಹೇಳಿ ಬರುತ್ತೆ. ಸ್ಮೆರಾ ಅಂತ ಹೇಳಿದ್ರೆ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ರೇಟಿಂಗ್ ಏಜೆನ್ಸಿ ಆಫ್ ಇಂಡಿಯಾ. ನಂತರದಲ್ಲಿ ಫಿಚ್ ಇಂಡಿಯಾ, ನಂತರದಲ್ಲಿ ಬ್ರಿಕ್ ವರ್ಕ್ ರೇಟಿಂಗ್ಸ್. ಈ 6 ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳು ಭಾರತದ್ದು. ನಂತರದಲ್ಲಿ ಗ್ಲೋಬಲಿ 3 ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಫಿಚ್ ರೇಟಿಂಗ್ಸ್, ಮೂಡೀಸ್ ಇನ್ವೆಸ್ಟರ್ಸ್ ಅಂಡ್ ಸ್ಟ್ಯಾಂಡರ್ಡ್ ಅಂಡ್ ಪುವರ್ಸ್ S&P ಅಂತ ಹೇಳಿ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳ ವಿಚಾರವಾಗಿ ತಿಳ್ಕೊಂಡಿರಬೇಕು. ಇದು ಪ್ಲೀಸ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗುತ್ತೆ. ಈಗ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಿರುವಂಥದ್ದು ಕೂಡ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಯ ಬಗ್ಗೆ. ಯಾವ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಂತ ಹೇಳಿದ್ರೆ ಮೂಡೀಸ್ ಕ್ರೆಡಿಟ್ ಏಜೆನ್ಸಿಯ ಬಗ್ಗೆ. ಮೂಡೀಸ್ ಈಗ ನಮ್ಮ ಭಾರತದ ರೇಟಿಂಗನ್ನು ಈ ಹಿಂದೆ BAA2 ಸ್ಟೇಟಸ್ಸಿಂದ BAA3 ಸ್ಟೇಟಸ್ಗೆ ಇಳಿಸಿತ್ತು, ಅಂದರೆ ನಮ್ಮನ್ನು ಡೌನ್ಗ್ರೇಡ್ ಮಾಡಿತ್ತು ಮೂಡೀಸ್ ತನ್ನ ರೇಟಿಂಗ್ನಲ್ಲಿ. ಇದನ್ನೇ ಲೇಖಕರು ಹೇಳ್ತಾರೆ ಈ ಒಂದು ರೇಟಿಂಗ್ ಏನು ನೀಡಿದೆ ನಮ್ಮ ಭಾರತಕ್ಕೆ ಇದು ಜಸ್ಟ್ ಎಬೋ ಜಂಕ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಇದು
ಇದು ನಮ್ಮ ಭಾರತದ ಮೇಲೆ ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಹೇಳೋದಾದ್ರೆ, ಮೊದಲನೇದಾಗಿ ಇದು FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನು ಅಟ್ರಾಕ್ಟ್ ಮಾಡೋದ್ರಲ್ಲಿ ಸೋಲುತ್ತೆ. ನಂತರದಲ್ಲಿ FII ಅಂತ ಹೇಳಿದ್ರೆ ಫಾರಿನ್ ಇನ್ವೆಸ್ಟರ್ಸ್ ಇನ್ಸ್ಟಿಟ್ಯೂಷನ್ ಏನಿದೆ ಇದನ್ನು ಕೂಡ ಅಟ್ರಾಕ್ಟ್ ಮಾಡುವಲ್ಲಿ ಸೋಲುತ್ತೆ. ಈ ತರ ಇನ್ವೆಸ್ಟ್ಮೆಂಟ್ ಗಳನ್ನ ಭಾರತ ಅಟ್ರಾಕ್ಟ್ ಮಾಡೋದ್ರಲ್ಲಿ ಸೋತಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಹಣದ ಕೊರತೆ ಜಾಸ್ತಿ ಆಗುತ್ತೆ, ಲಿಕ್ವಿಡಿಟಿ ಕಡಿಮೆ ಆಗುತ್ತೆ ಮತ್ತು ಡಿಮಾಂಡ್ ಜಾಸ್ತಿ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಮ್ಮ ಕರೆನ್ಸಿ ಡಿಪ್ರಿಸಿಯೇಷನ್ಗೆ ಹೋಗುತ್ತೆ ಮತ್ತು ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಬಾಂಡ್ ಮಾರ್ಕೆಟ್ ನಲ್ಲೂ ಕೂಡ ಭಾರತ ಲಾಸ್ ಮಾಡ್ಕೊಳುತ್ತೆ ಅಂತ ಹೇಳಿ, ಈ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಲೇಖಕರು ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಮುಂದುವರೆದು ಮೂಡಿಸ್ ಯಾಕೆ ನಮ್ಮ ಕ್ರೆಡಿಟ್ ರೇಟಿಂಗ್ ಅನ್ನು ಕಡಿಮೆ ಮಾಡಿದೆ, ಭಾರತದ ಕ್ರೆಡಿಟ್ ರೇಟಿಂಗ್ ಅನ್ನು ಕಡಿಮೆ ಮಾಡಿದೆ ಅನ್ನೋದನ್ನ ನೋಡಿದ್ರೆ, ಇಲ್ಲಿ ಅದು 3 ರೀಸನ್ಸ್ ಗಳನ್ನ ಕೊಡುತ್ತೆ. ಮೊದಲನೇದಾಗಿ ಸ್ಲೋಯಿಂಗ್ ಗ್ರೋತ್ ಅಂತ ಹೇಳಿದ್ರೆ ನಿಧಾನವಾದ ಬೆಳವಣಿಗೆ, ನಂತರದಲ್ಲಿ ರೈಸಿಂಗ್ ಡೆಪ್ತ್ ಅಂದ್ರೆ ನಮ್ಮ ಸಾಲ ಜಾಸ್ತಿ ಆಗ್ತಿರುವಂಥದ್ದು, ಮತ್ತು ಫೈನಾನ್ಷಿಯಲ್ ಸೆಕ್ಟರ್ ವೀಕ್ನೆಸ್ ಅಂತ ಹೇಳಿದ್ರೆ ನಮ್ಮ ಫೈನಾನ್ಷಿಯಲ್ ಸೆಕ್ಟರ್ ನಲ್ಲಿ ಇರುವಂತಹ ದೌರ್ಬಲ್ಯಗಳು. ಈ 3 ರೀಸನ್ಸ್ ಗಳನ್ನ ಕೊಟ್ಟು ಹೇಳುತ್ತೆ. ಕೇಂದ್ರ ಮತ್ತು ರಾಜ್ಯಗಳ ಒಟ್ಟು ಹಣಕಾಸಿನ ಕೊರತೆಯು GDPಯ 12% ಅಷ್ಟು ಇದೆ ಅಂತ ಹೇಳಿ ನಿರೀಕ್ಷೆ ಮಾಡುತ್ತೆ ಮೂಡಿಸ್. ನಂತರದಲ್ಲಿ 2020 ಮತ್ತು 2021 ಸಾಲಿನಲ್ಲಿ ಭಾರತದ ಸಾಲವು GDP ಅನುಪಾತಕ್ಕೆ ಹೋಲಿಸ್ಕೊಂಡ್ರೆ, ಅಂದ್ರೆ ಪಬ್ಲಿಕ್ ಡೆಪ್ತ್ ಅನ್ನ GDP ರೇಷಿಯೋಗೆ ಹೋಲಿಸ್ಕೊಂಡ್ರೆ, ಈಗ ಇರುವಂತಹ GDP 72% ಏನಿದೆ, ಇದು ಪಬ್ಲಿಕ್ ಡೆಪ್ತ್ GDP ರೇಷಿಯೋ, ಇದು 84%ಗೆ ಇನ್ಕ್ರೀಸ್ ಆಗುತ್ತೆ 2020 ಮತ್ತು 2021 ಸಾಲಿನಲ್ಲಿ ಅಂತ ಹೇಳಿ ಮೂಡಿಸ್ ನಿರೀಕ್ಷೆ ಮಾಡ್ತಾ ಇದೆ ಮತ್ತು ಪ್ರೆಡಿಕ್ಟ್ ಮಾಡ್ತಾ ಇದೆ. ಅಂತ ಹೇಳಿದ್ರೆ ನಮ್ಮ ಪಬ್ಲಿಕ್ ಡೆಪ್ತ್ GDP ರೇಷಿಯೋ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿ ಮೂಡಿಸ್ ಹೇಳ್ತಾ ಇದೆ. ನಂತರದಲ್ಲಿ ಇದರ ಜೊತೆಗೆ COVID-19 ಪ್ಯಾಂಡಮಿಕ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ನಮ್ಮ ಬ್ಯಾಂಕಿಂಗ್ ವಲಯ 9% ಅಷ್ಟು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಗಳನ್ನ ಹೊಂದಿತ್ತು ಅಂತ ಹೇಳಿ ಹೇಳ್ತಾ ಇದೆ. ಮತ್ತು ನಮ್ಮ ದೇಶದಲ್ಲಿ ಇರುವಂತಹ ದುರ್ಬಲ ಬೆಳವಣಿಗೆ ಅಂದ್ರೆ ವೀಕ್ ಗ್ರೋತ್ ಆಗಿರ್ಬೋದು, ಅದ ನಂತರ ಬ್ಯಾಂಕ್ ಕ್ರಪ್ಸಿಗಳು ಅಂದ್ರೆ ದಿವಾಳಿತನ ಹೆಚ್ಚಾಗ್ತಿರುವಂಥದ್ದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ, ಇವೆಲ್ಲವೂ ಕೂಡ ನಮ್ಮ ಎಕಾನಮಿ ಮೇಲೆ ಒತ್ತಡ ಏರಿಸ್ತಾ ಇದೆ. ಆದ ಕಾರಣದಿಂದಾಗಿ ಮೂಡಿಸ್ ತನ್ನ ಕ್ರೆಡಿಟ್ ರೇಟಿಂಗ್ ನಲ್ಲಿ ಭಾರತದ ಗ್ರೇಡ್ ಅನ್ನ ಡೌನ್ ಗ್ರೇಡ್ ಮಾಡಿದೆ ಅಂತಾನೆ ಹೇಳ್ಬೋದು. ಮುಂದುವರೆದು ಲೇಖಕರು ಹೇಳ್ತಾರೆ, ಈಗ ಸರ್ಕಾರ ಏನು ಅಡಿಷನಲ್ ಬಾರೋಯಿಂಗ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೆ. $4.2 ಟ್ರಿಲಿಯನ್ ಗಳಷ್ಟು ಅನೌನ್ಸ್ ಮಾಡಿದೆ. ಇದಕ್ಕೆ ಕನ್ಫೈನ್ ಆಗಬೇಕು, ಇದಕ್ಕೆ ಸೀಮಿತಗೊಳಿಸಬೇಕು ತನ್ನ ಬಾರೋಯಿಂಗ್ ಅನ್ನ. ನಂತರದಲ್ಲಿ ಸರ್ಕಾರ ವಿವೇಚನೆಯಿಂದ ಹಣಕಾಸಿನ ಪ್ರಚೋದನೆಯನ್ನ ಮಾಡಬೇಕು ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ಡಿಸ್ಕ್ರಿಷನರಿ ಫಿಸ್ಕಲ್ ಸ್ಟಿಮ್ಯುಲಸ್ನ ಮಾಡಬೇಕು. ಇದರ ಮುಖಾಂತರವಾಗಿ ಹಣ ಗಳಿಕೆ ಆಗಬೇಕು. ಇದರಿಂದಾಗಿ ನಮ್ಮ ಫಿಸ್ಕಲ್ ಡಿಫಿಸಿಟ್ ಕಡಿಮೆ ಮಾಡ್ಕೊಬೇಕು. ಈ ರೀತಿ ಮಾಡಿದ್ದೇ ಆದಂಥ ಸಂದರ್ಭದಲ್ಲಿ GDP ಮತ್ತು ಸಾಲದ ಅನುಪಾತ ಏನಿದೆ ಆಗ ಅದನ್ನು ನಿಯಂತ್ರಣದಲ್ಲಿ ಇಡಬಹುದು. ಮತ್ತು ನಂತರದ ದಿನಗಳಲ್ಲಿ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳು ನಮ್ಮ ದೇಶದ ಬಗ್ಗೆ ಎಕನಾಮಿ ರೇಟಿಂಗ್ ಅನ್ನು ಮಾಡುವಂಥ ಸಂದರ್ಭದಲ್ಲಿ ನಮಗೆ ಬಡ್ತಿಯನ್ನು ನೀಡುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಈ ಒಂದು ಲೇಖನದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಲೇಖನದಿಂದ ನೀವು ಏನು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಇಲ್ಲಿ ಫಿಸ್ಕಲ್ ಸ್ಟಿಮ್ಯುಲಸ್ ಬಗ್ಗೆ ಆಗಿರ್ಬೋದು ಅಥವಾ ಫಿಸ್ಕಲ್ ಡೆಫಿಸಿಟ್ ಮತ್ತು ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳ ವಿಚಾರವಾಗಿ ಇಲ್ಲಿ ಮಾತನಾಡಿದ್ದಾರೆ. ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳು ನಮ್ಮ ದೇಶದ ಕ್ರೆಡಿಟ್ ರೇಟಿಂಗ್ ಅನ್ನ ಕಡಿಮೆ ಮಾಡಿದಂಥ ಸಂದರ್ಭದಲ್ಲಿ, ಡೌನ್ಗ್ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಅದು ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ನಂತರದಲ್ಲಿ ಯಾಕೆ ಕ್ರೆಡಿಟ್ ರೇಟಿಂಗ್ ಅನ್ನ ಕಡಿಮೆ ಮಾಡ್ತು, ರೀಸನ್ಸ್ಗಳೇನು, ಸ್ಲೋಯಿಂಗ್ ಗ್ರೋತ್ ಆಗಿರ್ಬೋದು, ಡೆಪ್ತ್ಗಳು ಅಂದರೆ ಸಾಲ ಜಾಸ್ತಿ ಆಗ್ತಿರುವಂಥದ್ದು, ಮತ್ತು ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿ ಇರುವಂಥ ವೀಕ್ನೆಸ್ ಪಾಯಿಂಟ್ಗಳಾಗಿರ್ಬೋದು, NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ಗಳು ಜಾಸ್ತಿ ಆಗ್ತಿರುವಂಥದ್ದು, ಮತ್ತು ಒಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ನಮ್ಮ ದೇಶದ ಗ್ರೇಡ್ ಅನ್ನು ಕಡಿಮೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಎಫೆಕ್ಟ್ ಆಗುತ್ತೆ. ನಂತರದಲ್ಲಿ ಗೌರ್ಮೆಂಟ್ ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಗೌರ್ಮೆಂಟ್ ತನ್ನ ಸ್ಟಿಮ್ಯುಲಸ್ನ ನೀಡಬೇಕು, ಸ್ಪೆಂಡಿಂಗ್ ಅನ್ನು ಜಾಸ್ತಿ ಮಾಡಬೇಕು. ಆದರೆ ಆ ಒಂದು ಸ್ಪೆಂಡಿಂಗ್ ಫಿಸ್ಕಲ್ ಸ್ಟಿಮ್ಯುಲಸ್ ಡಿಸ್ಕ್ರಿಷನರಿ ಆಗಿರಬೇಕು ಅಂತ ಹೇಳಿದ್ರೆ ವಿವೇಚನೆಯನ್ನು ಹೊಂದಿ ಸರ್ಕಾರ ಸ್ಪೆಂಡ್ ಮಾಡಬೇಕು. ಆ ಸಂದರ್ಭದಲ್ಲಿ ಮಾತ್ರ ನಮ್ಮ ದೇಶದ ಎಕಾನಮಿ ಬೂಸ್ಟ್ ಆಗುತ್ತೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಲೇಖಕರು ಮೆನ್ಷನ್ ಮಾಡಿದರೆ. ಇಷ್ಟು ಪಾಯಿಂಟ್ಸ್ಗಳು UPSC ಪರ್ಸ್ಪೆಕ್ಟಿವ್ ಇಂದ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮಿನೇಷನ್ಸ್ ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಹೋಗಿದ್ರೆ, ಈ ಒಂದು ಆರ್ಟಿಕಲ್ ಬೆಂಗಳೂರು ಎಡಿಷನ್ ನಲ್ಲಿ ಪೇಜ್ ನಂಬರ್ 6ರಲ್ಲಿ ಅಪೇರ್ ಆಗಿದೆ. ಈ ಒಂದು ಆರ್ಟಿಕಲ್ ನಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ಪೇಸ್ ರಿಲೇಟೆಡ್ ಬಾಹ್ಯಾಕಾಶದ ವಿಚಾರವಾಗಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಯಾವ ರೀತಿಯಲ್ಲಿ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಕಂಪನಿಯ ಜೊತೆ ವರ್ಕೌಟ್ ಆಗಿತ್ತು, ಅದೇ ರೀತಿಯಲ್ಲಿ ಭಾರತಕ್ಕೂ ಕೂಡ ಅವಕಾಶವಿದೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ಪ್ರೈವೇಟ್ ಪ್ಲೇಯರ್ಸ್ಗಳ ವಿಚಾರವಾಗಿ ಬಾಹ್ಯಾಕಾಶದ ವಿಚಾರದಲ್ಲಿ ಇಲ್ಲಿ ಚರ್ಚೆ ನಡೀತಾ ಇದೆ. ಈ ಒಂದು ಆರ್ಟಿಕಲ್ನ ನೀವು GS3 ಕೆಳಗಡೆ ಬರುವಂಥ ಅವೇರ್ನೆಸ್ ಇನ್ ದ ಫೀಲ್ಡ್ಸ್ ಆಫ್ IT, ಸ್ಪೇಸ್, ಕಂಪ್ಯೂಟರ್ಸ್, ರೋಬೋಟಿಕ್ಸ್, ನ್ಯಾನೋ ಟೆಕ್ನಾಲಜಿ ಆ್ಯಂಡ್ ಬಯೋಟೆಕ್ನಾಲಜಿ ಮತ್ತು ಇನ್ನೊಂದು ಟಾಪಿಕ್ ಇಲ್ಲಿ ಪ್ರೈವೇಟ್ ಪ್ಲೇಯರ್ಸ್ಗಳ ಬಗ್ಗೆ ಮಾತನಾಡ್ತಿರೋದ್ರಿಂದ GS3 ಕಡೆ ಬರುವಂಥ ಮತ್ತೊಂದು ಟಾಪಿಕ್ ಎಫೆಕ್ಟ್ಸ್ ಆಫ್ ಲಿಬರಲೈಸೇಷನ್ ಇನ್ ದ ಎಕಾನಮಿ, ಈ ಒಂದು ಟಾಪಿಕ್ನ ಕೆಳಗಡೆ ನೀವು ಈ ಒಂದು ಆರ್ಟಿಕಲ್ನ ನೀವು ನೋಟ್ಸ್ ಮಾಡ್ಕೊಬೋದು. ಮೊದಲನೇದಾಗಿ ಸ್ಪೇಸ್ ಎಕ್ಸ್ನ ಬಗ್ಗೆ ಮಾತನಾಡೋದಾದ್ರೆ, ಸ್ಪೇಸ್ ಎಕ್ಸ್ ಅನ್ನುವಂಥದ್ದು ಮೊದಲ ಪ್ರೈವೇಟ್ ಕಂಪನಿಯಾಗಿದೆ ಹ್ಯೂಮನ್ ಸ್ಪೇಸ್ ಫ್ಲೈಟ್ನ ಮಾಡೋದ್ರಲ್ಲಿ. ಆನಂತರ 2 ಆಸ್ಟ್ರೋನಾಟ್ಸ್ಗಳನ್ನ ಕಕ್ಷೆಗೆ ಇಳಿಸುವಲ್ಲಿ, ಆರ್ಬಿಟ್ಗೆ ಇಳಿಸುವಲ್ಲಿ ಮೊದಲ ಪ್ರೈವೇಟ್ ಕಂಪನಿಯಾಗಿದೆ. ಈ ಹಿಂದೆ US, ರಷ್ಯಾ, ಚೈನಾ ಈ 3 ದೇಶಗಳು ಸ್ಪೇಸ್ ಫ್ಲೈಟ್ನ ವಿಚಾರವಾಗಿ ಬಾಹ್ಯಾಕಾಶ ಉಡಾವಣೆಯಲ್ಲಿ ಸಕ್ಸಸ್ ಅನ್ನ ಕಂಡಿದ್ವು. ಆದರೆ ಮೊದಲ ಪ್ರೈವೇಟ್ ಕಂಪನಿ ಸ್ಪೇಸ್ ಎಕ್ಸ್ ಈಗ 2 ಆಸ್ಟ್ರೋನಾಟ್ಸ್ಗಳನ್ನ ISS ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ಗೆ ಕಳಿಸುವಲ್ಲಿ, ಆರ್ಬಿಟ್ಗೆ ಕಳಿಸುವಲ್ಲಿ ಸಕ್ಸಸ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಅಚೀವ್ಮೆಂಟ್
ಎಗೆ ಯಾವ ರೀತಿಯಲ್ಲಿ ಹೆಲ್ಪ್ ಆಗಿದೆ ಅನ್ನೋದನ್ನು ನೋಡೋದಾದ್ರೆ, ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಮುಖಾಂತರವಾಗಿ ಎ ಗೌರ್ಮೆಂಟ್ಗೆ ಯಾವ ರೀತಿ ಪ್ರಯೋಜನ ಆಗಿದೆ ಅನ್ನೋದನ್ನು ನೋಡೋದಾದ್ರೆ, ಮೊದಲನೇದಾಗಿ ಫಿಸ್ಕಲ್ ಅಡ್ವಾಂಟೇಜ್ ಸಿಕ್ಕಿದೆ ಗೆ, ಅಂದರೆ ಹಣಕಾಸಿನ ಪ್ರಯೋಜನವಾಗಿದೆ. ಏಕೆ ಅಂತ ಹೇಳಿದ್ರೆ, ಮುಂಚೆ ನಾಸಾ ಹ್ಯೂಮನ್ ಸ್ಪೇಸ್ ಲಾಂಚ್ ಪ್ರೋಗ್ರಾಮ್ ಅಂತ ಹೇಳಿ ಕಂಡಕ್ಟ್ ಮಾಡ್ತಾ ಇತ್ತು, ಆದರೆ ಅದನ್ನು ಇತ್ತೀಚೆಗೆ ಸ್ಟಾಪ್ ಮಾಡಿತ್ತು. ಸ್ಟಾಪ್ ಮಾಡಿದ ನಂತರ ಒಬ್ಬ ಆಸ್ಟ್ರೋನಾಟ್ ಅನ್ನ ಸ್ಪೇಸ್ಗೆ ಕಳಿಸಬೇಕು ಅಂತ ಹೇಳಿದ್ರೆ ರಷ್ಯಾಗೆ $80 ಮಿಲಿಯನ್ ಪೇ ಮಾಡಬೇಕಾಗಿತ್ತು ಎ ಗೌರ್ಮೆಂಟ್. ಆದ್ರಿಂದಾಗಿ ಈ ಒಂದು ಉಡಾವಣೆ ಏನಿದೆ ಸ್ಪೇಸ್ ಎಕ್ಸ್ ಕಂಪನಿಯಿಂದ, ಇದು ಗೆ ಹಣಕಾಸಿನ ಪ್ರಯೋಜನವಾಗಿದೆ ಅಂತಾನೆ ಹೇಳ್ಬೋದು. ನಂತರದಲ್ಲಿ ಈ ಉಡಾವಣೆಯ ಮತ್ತೊಂದು ಸಿಗ್ನಿಫಿಕೆನ್ಸ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ, ಯ ಕಾಮರ್ಸ್ ಕೂಡ ಎಕ್ಸ್ಪೋನೆನ್ಷಿಯಲಿ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಜಪಾನಿನಲ್ಲಿ ಒಬ್ಬ ಬಿಲಿಯನಿಯರ್ ಯುಸಾಕೋ ಮೆಜಾವಾ ಅನ್ನುವಂಥವರು ಮೂನ್ ಟ್ರಾವೆಲಿಂಗ್ ಬಗ್ಗೆ ಈಗ ಚರ್ಚೆ ಮಾಡ್ತಾ ಇದ್ದಾರೆ ಮತ್ತು ಈ ಹಿನ್ನೆಲೆಯಲ್ಲಿ ಎ ಜೊತೆ ಸೈನ್ ಮಾಡಿದ್ದಾರೆ ಟ್ರಾವೆಲಿಂಗ್ ವಿಚಾರವಾಗಿ. ಆದ್ರಿಂದಾಗಿ ಈ ರೀತಿಯಲ್ಲಿ ಪೊಟೆನ್ಷಿಯಲ್ ಟ್ರಾವೆಲರ್ಸ್ ಗಳ ಸಂಖ್ಯೆ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಯ ಕಾಮರ್ಸ್ ವಾಣಿಜ್ಯ ಶಕ್ತಿ ಕೂಡ ಎಕ್ಸ್ಪೋನೆನ್ಷಿಯಲಿ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಂತರದಲ್ಲಿ ಈ ರೀತಿಯಂಥ ಸ್ಪೇಸ್ ಫ್ಲೈಟ್ಗಳು ಜಾಸ್ತಿ ಅಂತ ಸಂದರ್ಭದಲ್ಲಿ ಯಾವ ರೀತಿ ಈಗ ಡೊಮೆಸ್ಟಿಕ್ ಫ್ಲೈಟ್ಗಳು ಕಾಮನ್ ಆಗಿದಾವೆ, ಅದೇ ರೀತಿ ಮುಂದೊಂದು ದಿನ ಸ್ಪೇಸ್ ಫ್ಲೈಟ್ಸ್ಗಳು ಕೂಡ ಕಾಮನ್ ಆಗುವಂಥ ಚಾನ್ಸಸ್ ಇದೆ. ಆದ್ರಿಂದಾಗಿ ಈ ಕೊಲಾಬರೇಷನ್ ಏನಿದೆ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಕಂಪನಿ ಜೊತೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಇದು ಗೆ ಒಂದು ರೀತಿಯಲ್ಲಿ ಅಡ್ವಾಂಟೇಜ್ ಆಗಿದೆ ಅಂತಾನೆ ಹೇಳ್ಬೋದು. ನಂತರದಲ್ಲಿ ಇಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡಬೇಕಾದಂಥ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅಮೆರಿಕದ ಗವರ್ಮೆಂಟ್ ಸ್ಪೇಸ್ ಎಕ್ಸ್ಗೆ ವೈಫಲ್ಯಕ್ಕೆ ಅಂದರೆ ಫೇಲ್ಯೂರ್ ಆಗೋದಕ್ಕೂ ಕೂಡ ಅವಕಾಶವನ್ನು ನೀಡಿತ್ತು. ಆದರೆ ಭಾರತದ ಮುಂದೆ ಇರುವಂಥ ಸವಾಲು ಏನು ಅಂತ ಹೇಳಿದ್ರೆ, ಈ ರೀತಿಯಂಥ ಯಶಸ್ವಿ ಪಾಲುದಾರಿಕೆ ಅಂತ ಹೇಳಿದ್ರೆ ನಾವೇನು ಹೇಳ್ತೀವಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಏನಿದೆ, ಇದು ಯಶಸ್ವಿ ಆಗೋದಕ್ಕೆ ಭಾರತದಲ್ಲೂ ಕೂಡ ಈ ರೀತಿಯಾದಂಥ ಫೇಲ್ಯೂರ್ ಆಗೋದಕ್ಕೆ, ವೈಫಲ್ಯ ಕಾಣೋದಕ್ಕೆ ಅವಕಾಶ ನೀಡುತ್ತಾ ಅನ್ನೋದು ಇಲ್ಲಿ ನಮ್ಮ ಮುಂದೆ ಇರುವಂಥ ಪ್ರಶ್ನೆ ಆಗಿದೆ. ನಂತರದಲ್ಲಿ ನಮ್ಮ ದೇಶದಲ್ಲಿ ಯಾವುದೇ ರೀತಿಯಿಂದ ಹ್ಯೂಜ್ ಎಕ್ಸ್ಪೆರಿಮೆಂಟ್ಸ್ಗಳು ಇಸ್ರೋನ ಬಿಟ್ಟರೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಬಿಟ್ಟರೆ ಬೇರೆ ಯಾವ ಆರ್ಗನೈಸೇಷನ್ ಅಥವಾ ಬೇರೆ ಯಾವ ಸ್ಟೇಟ್ ಫಂಡೆಡ್ ಆರ್ಗನೈಸೇಷನ್ಸ್ಗಳು ಕೂಡ ಟ್ರೈ ಮಾಡಿಲ್ಲ ಸ್ಪೇಸ್ ವಿಚಾರವಾಗಿ. ಇಂಥ ಸಂದರ್ಭಗಳು ನಮ್ಮ ದೇಶದಲ್ಲಿ ಇರುವಂಥ ಸಂದರ್ಭದಲ್ಲಿ ನಮ್ಮ ದೇಶದ ಸರ್ಕಾರ ಪ್ರೈವೇಟ್ ಪ್ಲೇಯರ್ಸ್ಗಳಿಗೆ ವೈಫಲ್ಯ ಅಂದರೆ ಫೇಲ್ಯೂರ್ ಆಗೋದಕ್ಕೂ ಕೂಡ ಅವಕಾಶ ನೀಡುತ್ತಾ ಅನ್ನೋದು ನಮ್ಮ ಮುಂದೆ ಇರುವಂಥ ಪ್ರಶ್ನೆ ಆಗಿದೆ. ನಂತರದಲ್ಲಿ ನಮ್ಮ ಪ್ರೈವೇಟ್ ಪ್ಲೇಯರ್ಸಿಂದ ಡಿಗ್ರಿ ಆಫ್ ಅಕೌಂಟಬಿಲಿಟಿ ಅಂತ ಹೇಳಿದ್ರೆ ಅವರ ಕಡೆಯಿಂದ ಪಕ್ಷಪಾತವಿಲ್ಲದೇ ಇರುವಂಥ ಹೊಣೆಗಾರಿಕೆಯನ್ನು ಬಯಸಬೇಕಾಗುತ್ತೆ. ಆದರೆ ನಮ್ಮ ದೇಶದಲ್ಲಿ ಇದು ಸಾಧ್ಯವಿದೆಯಾ ಅನ್ನೋದು ನಮ್ಮ ಎರಡನೇ ಪ್ರಶ್ನೆ ಆಗಿದೆ. ನಂತರದಲ್ಲಿ ಭಾರತದ ಮುಂದೆ ಇರುವಂಥ ಮತ್ತೊಂದು ಪ್ರಶ್ನೆ ಸವಾಲು ಏನು ಅಂತ ಹೇಳಿದ್ರೆ, ಸ್ಪೇಸ್ ಫೀಲ್ಡ್ನಲ್ಲಿ ಸೂಪರ್ ಪವರ್ಸ್ಗಳ ಜೊತೆಗೆ ಕಾಂಪೀಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಆಂಟ್ರಪ್ರಿನರ್ಸ್ಗಳ ಜೊತೆಗೆ ಬ್ಯಾಲೆನ್ಸನ್ನು ತರಬೇಕು ಮತ್ತು ಅವರ ಇಂಟ್ರೆಸ್ಟನ್ನು ಗೌರ್ಮೆಂಟ್ ಕೂಡ ಸರ್ವ್ ಮಾಡಬೇಕಾಗುತ್ತೆ. ಆದ ಕಾರಣದಿಂದಾಗಿ ಇವೆಲ್ಲವನ್ನ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ರೀತಿಯಾದಂಥ ಸಮತೋಲನವನ್ನು ತರಬೇಕು ಗೌರ್ಮೆಂಟ್ನ ಮಧ್ಯೆ ಮತ್ತು ಪ್ರೈವೇಟ್ ಪ್ಲೇಯರ್ಸ್ಗಳ ನಡುವೆ. ಇದು ಸಾಧ್ಯವಾಗುತ್ತಾ ಅನ್ನೋದು ಮೂರನೇ ಚಾಲೆಂಜ್ ಆಗಿದೆ. ಈ ಮೂರು ಚಾಲೆಂಜ್ಗಳಿಗೂ ಕೂಡ ಸರಿಯಾದ ಉತ್ತರ ಸಿಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿಯೂ ಕೂಡ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಪ್ರೈವೇಟ್ ಪ್ಲೇಯರ್ಸ್ಗಳ ಪಾತ್ರವನ್ನು ನಾವು ಕಾಣ್ಬೋದು ಅಂತಾನೆ ಹೇಳ್ಬೋದು. ಇಷ್ಟು ಈ ಒಂದು ಆರ್ಟಿಕಲ್ನ ಸಮ್ಮರಿ ಆಗಿದೆ ಮತ್ತು ನಮ್ಮ ದೇಶದಲ್ಲಿ ಮುಖ್ಯವಾಗಿ ಇರುವಂಥ ಚಾಲೆಂಜ್ ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊಬೇಕು. ಏನು ಅಂತ ಹೇಳಿದ್ರೆ, ಎ ಗೌರ್ಮೆಂಟ್ ಆ ದೇಶದಲ್ಲಿ ಅಲ್ಲಿನ ಸ್ಪೇಸ್ ಎಕ್ಸ್ ಪ್ರೈವೇಟ್ ಕಂಪನಿಗೆ ವೈಫಲ್ಯ ಕಾಣೋದಕ್ಕೆ ಅಂದರೆ ಫೇಲ್ಯೂರ್ ಆಗೋದಕ್ಕೂ ಕೂಡ ಅವಕಾಶವನ್ನು ನೀಡಿತ್ತು. ಆದರೆ ಇದು ನಮ್ಮ ಭಾರತದಲ್ಲಿ ಸಾಧ್ಯನಾ ಅನ್ನುವಂಥ ಒಂದು ಮುಖ್ಯವಾದ ಚಾಲೆಂಜ್ ನಮ್ಮ ಮುಂದೆ ಬರುತ್ತೆ. ಇಷ್ಟು ಈ ಒಂದು ಆರ್ಟಿಕಲ್ನ ಸಮ್ಮರಿ ಆಗಿದೆ. ಇದನ್ನು ನೀವು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನುವಂಥ ಒಂದು ಟಾಪಿಕ್ನ ಕಡೆ ನೋಟ್ಸ್ನ ಮಾಡಿ ಇಟ್ಕೊಂಡಿರಿ, ಇದು ನಿಮಗೆ ಸಹಾಯವಾಗುತ್ತೆ.